ನನ್ನ ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, PSI ಪತ್ರಿಕೆ ಒಂದರಲ್ಲಿ ಪ್ರಮುಖವಾಗಿ 3 ಭಾಗಗಳು ಬರ್ತವೆ. 3 ಭಾಗಗಳು ಯಾವುವು ಅಂದರೆ, ಮೊದಲನೇದು ಪ್ರಬಂಧ, ಎರಡನೇದು ಯಾವುದು ಟ್ರಾನ್ಸ್ಲೇಷನ್, ಮೂರನೇದು ಪ್ರಿಸೈಸ್ ಅಂತ ಬರುತ್ತೆ. ಓಕೆ, ಈಗಾಗಲೇ ನಾವು ಪ್ರಬಂಧಕ್ಕೆ ಸಂಬಂಧಪಟ್ಟಂತೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀವಿ. ಓಕೆ, ಪ್ರಬಂಧ ಅಂದ್ರೇನು, ಅದರಲ್ಲಿ ಬರುವಂತಹ ಪ್ರಮುಖ ಅಂಶಗಳೇನು, ಪ್ರಬಂಧವನ್ನು ಯಾವ ರೀತಿಯಾಗಿ ಬರೀಬೇಕು, ವಿತ್ ಒನ್ ಎಕ್ಸಾಂಪಲ್ ಮಹಿಳಾ ಸಬಲೀಕರಣವನ್ನು ನಾವು ಉದಾಹರಣೆಯಾಗಿ ತಗೊಂಡು ನಿಮಗೀಗಾಗಲೇ ಹೇಳಿದ್ದೀನಿ. ಓಕೆ, ಅದರ ಪ್ರಕಾರವಾಗಿ ನೀವು ಎಸ್ಸೆಗಳನ್ನು ರೆಡಿ ಮಾಡಿಕೊಡಿ ಅಂತ ಕೂಡ ನಾನು ಹೇಳಿದ್ದೆ. ಅದಲ್ಲದೆ ನೀವು ಮಾರ್ಕೆಟ್ಗಳಲ್ಲಿ ಸಿಗುವಂತಹ ಪುಸ್ತಕಗಳಲ್ಲಿನ ಪ್ರಬಂಧಗಳನ್ನು ಕಾಪಿ ಪೇಸ್ಟ್ ಮಾಡೋದನ್ನು ಬಿಡಿ. ನೀವು ಅವುಗಳನ್ನು ಮಾಹಿತಿಯನ್ನು ಪೂರ್ವಕವಾಗಿ ಬಳಸ್ಕೊಳ್ಳಿ, ಬಟ್ ಎಸ್ಸೆನ ಸ್ವಂತವಾಗಿ ಬರೆಯುವುದನ್ನು ಕಲೀರಿ ಅಂತ ನಾನು ನಿಮಗೆ ಮುಂಚೆನೇ ಹೇಳಿದ್ದೆ. ಓಕೆ, ಬಹಳಷ್ಟು ಜನ ಅದನ್ನು ಫಾಲೋ ಮಾಡಿರಲಿಲ್ಲ. ಅದರ ಪರಿಣಾಮ ಏನಂತ ನಿಮಗೆ ಮೊನ್ನೆ PSI 545 ಹುದ್ದೆಗಳಿಗೆ ಏನು ಎಕ್ಸಾಮ್ ನಡೆದಿದ್ರು, ಅದರಲ್ಲಿ ಎಸ್ಸೆಗಳನ್ನು ಏನು ಕೇಳಿದ್ರು, ಅದನ್ನು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ. ಓಕೆ, ಯಾಕೆ ನಾವು ಸ್ವಂತ ಎಸ್ಸೆ ಬರೆಯೋದನ್ನು ಕಲಿಬೇಕು, ವಿವಿಧ ಆಯಾಮಗಳ ಮೂಲಕ ನಾವು ಯಾಕೆ ಒಂದು ಎಸ್ಸೆ ಕೊಟ್ಟಿರುವಂಥ ಎಸ್ಸೆನ ವಿವಿಧ ಆಯಾಮಗಳಲ್ಲಿ ಯಾಕೆ ನಾವು ಚರ್ಚೆ ಮಾಡಬೇಕು ಅನ್ನೋದು ನಿಮಗೆ ಈಗಾಗಲೇ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಓಕೆ, ಈಗ ನಾವು ಈ ವಿಡಿಯೋದಲ್ಲಿ ಮುಖ್ಯವಾಗಿ ಏನಂದರೆ ಭಾಷಾಂತರದ ಬಗ್ಗೆ ನೋಡೋಣ. ಅಂದರೆ ಏನು PSI ಪೇಪರ್ 1ನಲ್ಲಿ ಭಾಷಾಂತರದ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ, ಕನ್ನಡದಿಂದ ಇಂಗ್ಲೀಷ್ಗೆ, ಇಂಗ್ಲೀಷಿಂದ ಕನ್ನಡಕ್ಕೆ. ಅದರ ಕುರಿತು ಈ ವಿಡಿಯೋದಲ್ಲಿ ನಾವು ನೋಡ್ತೀವಿ. ಓಕೆ, ಹಾಗಾದರೆ ಈ ವಿಡಿಯೋದಲ್ಲಿ ನಾವು ಏನನ್ನ ನೋಡ್ತೀವಿ. ಮೊದಲೇದಾಗಿ ಏನಂದರೆ ಭಾಷಾಂತರ ಎಂದರೇನು, ಅದರ ವಿಧಗಳ ಬಗ್ಗೆ ನೋಡ್ತೀವಿ. ಓಕೆ, ಇದೇನು ನಿಮಗೆ ಬಹಳ ಟೈಮ್ ಆಗಲ್ಲ, ಜಸ್ಟ್ ಒಂದು ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಓಕೆ, ಇನ್ನು ಭಾಷಾಂತರದ ಅಗತ್ಯತೆ ಏನಿದೆ, ನೀವು PSI ಆಗ್ತೀರಾ, ನಿಮಗೆ ಭಾಷಾಂತರ ಇದರ ಅವಶ್ಯಕತೆ ಏನಿದೆ, ಯಾಕೆ ನಿಮಗೆ ಇದನ್ನು ಇಟ್ಟಿದ್ದಾರೆ ಭಾಷಾಂತರ. ಓಕೆ, ಅದನ್ನು ಕೂಡ ನೋಡ್ತೀವಿ. ಇನ್ನು ಭಾಷಾಂತರ ಮಾಡೋಕ್ಕೆ ಬೇಕಾದಂತಹ ಅವಶ್ಯಕ ಅಂಶಗಳು ಏನು ಅನ್ನೋದ್ರ ಬಗ್ಗೆ ತಿಳಿತೀವಿ. ಇನ್ನು ಭಾಷಾಂತರ ಮಾಡಲು ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ತಿಳಿತೀವಿ. ಇನ್ನು ಭಾಷಾಂತರ ಮಾಡುವಾಗ ಬಳಕೆ ಮಾಡಬಹುದಂಥ ಕೆಲವೊಂದು ಟ್ರಿಕ್ಸ್ಗಳನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನೋಡ್ತೀವಿ. ಅದರ ಜೊತೆಗೆ ಏನಪ್ಪ ಅಂದರೆ, ರೀಸೆಂಟಾಗಿ PSI 545 ಹುದ್ದೆಗಳಿಗೆ ಏನು ಪರೀಕ್ಷೆ ನಡೀತು, ಆ ಪರೀಕ್ಷೆಯಲ್ಲಿ ಕೇಳಿದಂತಹ ಭಾಷಾಂತರ ಉದಾಹರಣೆಗಳನ್ನು ಕೂಡ ನಾವು ಈ ವಿಡಿಯೋದಲ್ಲಿ ನೋಡ್ತೀವಿ. ಓಕೆ, ಕನ್ನಡದಿಂದ ಇಂಗ್ಲೀಷ್ಗೆ ಮತ್ತು ಇಂಗ್ಲೀಷಿಂದ ಕನ್ನಡಕ್ಕೆ ಅದನ್ನು ಕೂಡ ನಾನು ಸಾಲ್ವ್ ಮಾಡಿದ್ದೀನಿ ಒಂದು ಎಕ್ಸಾಂಪಲ್ ಆಗಿ. ಓಕೆ, ಬನ್ನಿ ಹಾಗಾದರೆ ಈ ವಿಡಿಯೋನ ನೋಡ್ತಾ ಹೋಗೋಣ. ಮೊದಲೇದಾಗಿ ಭಾಷಾಂತರ ಎಂದರೇನು. ಭಾಷಾಂತರ ಅಂದರೆ ಏನಿಲ್ಲ, ಒಂದು ಭಾಷೆಯಲ್ಲಿ ನೀಡಲಾಗಿರುವ ಮಾಹಿತಿಯನ್ನು ಮೂಲದ ಆಶಯಕ್ಕೆ ಧಕ್ಕೆ ಬಾರದಂತೆ ಯಥಾವತ್ತಾಗಿ ಇನ್ನೊಂದು ಭಾಷೆಗೆ ವರ್ಗಾಯಿಸುವುದನ್ನು ಭಾಷಾಂತರ ಅಂತ ಕರಿತೀವಿ. ಅದರಲ್ಲಿ ಸೀಮಿತವಾದ ಭಾಷಾಂತರ, ವಿಸ್ತೃತ ಭಾಷಾಂತರ ಅಂತ ಬರುತ್ತೆ. ಸೀಮಿತವಾದ ಭಾಷಾಂತರ ಅಂದರೆ ಇದೆ, ಒಂದು ಭಾಷೆಯಲ್ಲಿ ನೀಡಿರುವ ಮಾಹಿತಿಯನ್ನು ಮೂಲದ ಆಶಯಕ್ಕೆ ಧಕ್ಕೆ ಬಾರದಂತೆ ಯಥಾವತ್ತಾಗಿ ಇನ್ನೊಂದು ಭಾಷೆಗೆ ವರ್ಗಾವಣೆ ಮಾಡೋದನ್ನೇ ನಾವು ಸೀಮಿತವಾದ ಭಾಷಾಂತರ ಅಂತೀವಿ. ನೀವು ವಿಸ್ತೃತ ಭಾಷಾಂತರ ಅಂದ್ರೇನು, ಕೊಟ್ಟಿರುವಂತಹ ಕೊಟ್ಟಿರುವಂತಹ ಮಾಹಿತಿಯನ್ನು ಏನಂದರೆ ಅದರ ಆಶಯವನ್ನು ನಾವು ಮೊದಲು ತಿಳ್ಕೊಳ್ಳೋದು. ಓಕೆ, ಅದರ ಆಶಯಕ್ಕೆ ಧಕ್ಕೆ ಬಾರದ ಹಾಗೇ ನಮ್ಮ ಅಭಿಪ್ರಾಯಗಳ ಮೂಲಕ ಅದನ್ನು ನಾವು ಹೇಳೋದು, ಇದನ್ನು ನಾವು ವಿಸ್ತೃತ ಭಾಷಾಂತರ ಅಂತ ಕರಿತೀವಿ. ಬಟ್ ನಮ್ಮ PSI ಎಕ್ಸಾಮ್ಗಳಲ್ಲಿ ಕೇಳೋದು ಈ ಸೀಮಿತವಾದ ಭಾಷಾಂತರದ ಬಗ್ಗೆ ಕೇಳ್ತಾರೆ. ಯಾಕಂದರೆ ಭಾಷಾಂತರ ಅನ್ನೋದು ವ್ಯಾಕರಣದ ಒಂದು ಭಾಗ ಕೂಡ ಹೌದು. ಓಕೆ, ಹೀಗಾಗಿ ಅದನ್ನು ನಾವು ಸಿಸ್ಟಮೆಟಿಕ್ ಆಗಿ ಗ್ರಾಮೆಟಿಕಲ್ ಮಿಸ್ಟೇಕ್ ಇಲ್ಲಾರ್ದೇ ನಾವು ಟ್ರಾನ್ಸ್ಲೇಷನ್ ಮಾಡಬೇಕಾಗುತ್ತೆ. ಓಕೆ, ಇನ್ನು ಭಾಷಾಂತರ ಮಾಡುವಂಥ ಅಗತ್ಯತೆ ಏನಿದೆ. ಓಕೆ, ನೀವೇನೋ PSI ಆಗ್ತೀರಾ, ನಿಮಗೆ ಎದಕ್ಕೆ ಬೇಕು ಟ್ರಾನ್ಸ್ಲೇಷನ್ ಅಂತ ಅನ್ಕೋಬೋದು. ಓಕೆ, ಏನಂದರೆ ನಮ್ಮ ರಾಜ್ಯದಲ್ಲಿ ಆಗಿರ್ಬೋದು, ನಮ್ಮ ದೇಶದಲ್ಲಾಗಿರ್ಬೋದು, ಪ್ರಮುಖವಾದ ಆಡಳಿತ ಭಾಷೆ ಯಾವುದಂದರೆ ಇಂಗ್ಲೀಷ್. ಹೌದಾ, ಇಂಗ್ಲೀಷ್ ಎಲ್ಲ ಕಡೆಯೂ ಇರುತ್ತೆ. ಭಾರತ ಸರ್ಕಾರದ ಹಲವಾರು ಕಡತಗಳು ಆಗಿರ್ಬೋದು, ದಾಖಲೆಗಳು, ವಿಷಯಗಳು ಏನಂದರೆ ಪ್ರಮುಖವಾಗಿ ಇಂಗ್ಲೀಷ್ನಲ್ಲೇ ವರ್ಗಾಯಿಸಲ್ಪಡ್ತವೆ. ಅದಲ್ಲದೆ ಕೆಲವೊಂದು ತೀರ್ಪುಗಳು, ಸುಪ್ರೀಂ ಕೋರ್ಟ್ ತೀರ್ಪಾಗಿರ್ಬೋದು, ಹೈಕೋರ್ಟ್ ತೀರ್ಪು, ಲೋಕಲ್ ಕೋರ್ಟ್ಗಳ ತೀರ್ಪು, ಇವೆಲ್ಲವೂ ಕೂಡ ಹೆಚ್ಚು ಕಡಿಮೆ ಇಂಗ್ಲೀಷ್ನಲ್ಲೇ ಇರ್ತವೆ. ಓಕೆ, ಹೀಗಾಗಿ ನೀವು ಒಬ್ಬ ಕಾನೂನು ಶಾಂತಿಯನ್ನು ಕಾಪಾಡುವಂತಹ ವ್ಯಕ್ತಿಯಾಗಿ ನೀವು ಭಾಷಾಂತರದ ಅಗತ್ಯತೆ ನಿಮಗೆ ಖಂಡಿತವಾಗಲೂ ಇದೆ ಅಂತ ಹೇಳ್ಬೋದು. ಅದಲ್ಲದೆ ನಮ್ಮ ದೇಶದಲ್ಲಿ ವಿವಿಧ ಜನಾಂಗಗಳಿವೆ, ವಿವಿಧ ಭಾಷೆಗಳಿವೆ. ಓಕೆ, ಕೇವಲ ಟ್ರಾನ್ಸ್ಲೇಷನ್ ಅನ್ನೋದು ಕೇವಲ ಕನ್ನಡ ಮತ್ತು ಇಂಗ್ಲೀಷ್ ಅಲ್ಲ. ಓಕೆ,
ಸೊ ವಿವಿಧ ಭಾಷೆಗಳು ನಮ್ಮ ದೇಶದಲ್ಲಿ ಕಂಡುಬರ್ತವೆ. ಫಾರ್ ಎಕ್ಸಾಂಪಲ್ ತೆಲುಗು ಆಗಿರ್ಬೋದು, ತಮಿಳು ಆಗಿರ್ಬೋದು, ಕನ್ನಡ, ಸೊ ಹಿಂದಿ. ಸೊ ಆಗ ಏನಾಗುತ್ತಂದರೆ ಯಾವುದೋ ಒಂದು ಕಾರಣದಿಂದಾಗಿ ನೀವು ಬೇರೆ ಜನಾಂಗದವರೊಂದಿಗೆ ಬೆರಿಬೇಕಂದ್ರೆ ಸೊ ಆವಾಗ ನಿಮಗೆ ಭಾಷಾಂತರದ ಅಗತ್ಯತೆ ಬೀಳುತ್ತೆ. ಓಕೆ, ಅದಲ್ಲದೆ ಸೊ ಈ ಭಾಷಾಂತರ ಅನ್ನುವಂಥ ಕಲ್ಪನೆ ಏನಂದರೆ ವಿವಿಧ ಭಾಷೆಗಳ ನಡುವಿನ ಸಂಪರ್ಕ ಕೊಂಡಿಯಂತೆ ಇದು ಕಾರ್ಯವನ್ನು ನಿರ್ವಹಿಸುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ಈಗ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಬೇರೆ ದೇಶಕ್ಕೆ ಏನು ಮಾಡಿರ್ತಾರೆ ಅಂದರೆ ಭೇಟಿಯನ್ನು ಕೊಟ್ಟಿರ್ತಾರೆ. ಓಕೆ, ಸೊ ದ್ವಿಪಕ್ಷೀಯ ಸಂಬಂಧಗಳ ಕುರಿತು ಡಿಸ್ಕಷನನ್ನು ಮಾಡಬೇಕಾಗಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನೀವು ನೋಡಿರ್ಬೋದು ಸೈಡಲ್ಲಿ ಟ್ರಾನ್ಸ್ಲೇಟರ್ ಅಂತ, ಭಾಷಾಂತರಕಾರರು ಅಂತ ಇರ್ತಾರೆ. ಸೊ ಅವರು ಇಂಗ್ಲೀಷ್ನಲ್ಲಿ ಹೇಳಿದ್ದನ್ನು ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡಿ ಸೊ ನಮ್ಮ ಪ್ರಧಾನಿಗಳಿಗೆ ಹೇಳಿದರೆ, ಸೊ ನಮ್ಮ ಪ್ರಧಾನಿಗಳು ಹಿಂದಿಯಲ್ಲಿ ಹೇಳಿದ್ದನ್ನು ಸೊ ಮತ್ತೆ ಏನು ಮಾಡ್ತಾರೆ ಇಂಗ್ಲೀಷ್ನಲ್ಲಿ ಸೊ ಬೇರೆಯವ್ರಿಗೆ ಹೇಳ್ತಾರೆ. ಓಕೆ, ಇದರಿಂದ ಏನಂದರೆ ನಾವು ಎಫೆಕ್ಟಿವ್ ಆಗಿ ಸೊ ಮಾಹಿತಿಯನ್ನು ವಿನಿಮಯ ಮಾಡ್ಕೊಳ್ಳೋದಾಗಿರ್ಬೋದು, ಸೊ ಸಂಬಂಧವನ್ನು ಗಟ್ಟಿಗೊಳಿಸೋಕ್ಕೆ ಇವೆಲ್ಲವೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಅದಲ್ಲದೆ ಜಾಗತೀಕರಣ ಕಾರಣದಿಂದಾಗಿಯೂ ಕೂಡ ಈಗ ಪ್ರೆಸೆಂಟ್ ಏನಂದರೆ ನಮಗೆ ಭಾಷಾಂತರದ ಅಗತ್ಯತೆ ಇದೆ. ಯಾಕಂದರೆ ಸೊ ನಮ್ಮ ಕರ್ನಾಟಕ ಆಗಿರ್ಬೋದು, ನಮ್ಮ ಭಾರತ ಆಗಿರ್ಬೋದು ವಿಶ್ವದೊಂದಿಗೆ ತೆರೆದುಕೊಳ್ತಾ ಇದೆ. ಓಕೆ, ಸೊ ವ್ಯಾಪಾರ ಅಭಿವೃದ್ಧಿ ಹೆಚ್ಚಾಗ್ತಾ ಇದೆ. ಸೊ ನಮ್ಮ ದೇಶಕ್ಕೆ ಬರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸೊ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅಧ್ಯಯನಕ್ಕೆಂದು ಬರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇವೆಲ್ಲವನ್ನು ಗಮನಿಸಿದಾಗ ನಮಗೆ ಭಾಷಾಂತರದ ಅಗತ್ಯತೆ ಖಂಡಿತವಾಗ್ಲೂ ಇದೆ ಅಂತ ನಾವು ಹೇಳ್ತೀವಿ. ಅದ್ರ ಜೊತೆಗೆ ಸೊ ನೀವೊಬ್ಬ PSI ಆಗಿ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ನಾನು ಓಕೆ, ಸೊ ಕಾಮನ್ ಆಗಿ ನಿಮ್ಮ ಹೈಯರ್ ಆಫೀಸರ್ಸ್ ಎಲ್ಲ IAS ಆಫೀಸರ್ ಇರ್ತಾರೆ, ಹೌದಾ? ಸೊ IAS ಆಫೀಸರ್ ಆದವರು ನಮ್ಮ ಕರ್ನಾಟಕದವರು ಇರಬೇಕು ಅಂತೇನಿಲ್ಲ, ಹೌದಾ? ಬೇರೆ ರಾಜ್ಯದವರು ಕೂಡ ಬಂದಿರ್ತಾರೆ. ಅವ್ರಿಗೆ ಗೊತ್ತಿರೋದು ಪ್ರಮುಖವಾಗಿ ಇಂಗ್ಲೀಷ್ ಗೊತ್ತಿರುತ್ತೆ, ಹೌದು ತಾನೆ? ಸೊ ನೀವೇನೋ ಒಂದು ರಿಪೋರ್ಟನ್ನು ಅವ್ರಿಗೆ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಸೊ ನಿಮಗೆ ಗೊತ್ತಿರೋದು ಕನ್ನಡ ಮಾತ್ರ, ಅವ್ರಿಗೆ ಗೊತ್ತಿರೋದು ಇಂಗ್ಲೀಷ್ ಮಾತ್ರ. ಸೊ ಅವಾಗ ನೀವೇನು ಮಾಡ್ತೀರಾ? ಸೊ ಅವಾಗ ನಿಮಗೇನೆಂದರೆ ಸೊ ಈ ಟ್ರಾನ್ಸ್ಲೇಷನ್ನ ಅಗತ್ಯತೆ ಬೀಳುತ್ತೆ. ಆದಲ್ಲಿ ನೀವು ಕೆಲವೊಂದು ಹೈಯರ್ ಆಫೀಸರ್ಸ್ಗೆ ನೀವು ಇಂಗ್ಲೀಷ್ನಲ್ಲಿ ಇನ್ಫಾರ್ಮೇಷನನ್ನು ನೀಡಬೇಕಾಗುತ್ತೆ. ಓಕೆ, ಸೊ ಹೀಗಾಗಿ ಸೊ PSI ಆದವರು ಖಂಡಿತವಾಗಲೂ ಅವರಿಗೆ ಈ ಭಾಷಾಂತರದ ಅಗತ್ಯತೆ ಇದೆ ಅಂತ ನಾವು ಹೇಳ್ಬೋದು. ಓಕೆ, ಹಾಗಾದರೆ ಒಂದು ಕೊಟ್ಟಿರುವಂಥ ಅಂಶವನ್ನು ನಾವು ಭಾಷಾಂತರ ಮಾಡ್ಬೇಕಂದ್ರೆ ಅಂದರೆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ವರ್ಗಾವಣೆ ಮಾಡಬೇಕಂದ್ರೆ ಸೊ ಏನೇನು ನಮಗೆ ಅವಶ್ಯಕತೆಗಳಿವೆ ಸೊ ಇದನ್ನು ತಿಳ್ಕೊಳ್ಳೋದು ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಮೊಟ್ಟ ಮೊದಲನೇದಾಗಿ ಸೊ ನಮಗೆ ಗ್ರಾಮರ್ನ ಅಗತ್ಯತೆ ಇದೆ. ಓಕೆ, ಅಂದರೆ ನೀವು ಯಾವ ಭಾಷೆಯನ್ನು ಭಾಷಾಂತರ ಮಾಡ್ತೀರಾ ಮತ್ತು ಯಾವ ಭಾಷೆಗೆ ಭಾಷಾಂತರ ಮಾಡ್ತೀರಾ ಸೊ ಅವೆರಡೂ ಭಾಷೆಗಳ ಗ್ರಾಮರನ್ನು ನೀವು ತಿಳ್ಕೊಳ್ಳೋದು ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಬಹಳಷ್ಟು ಜನ ಹೇಳ್ತಾ ಇದ್ದಾರೆ, ಅದರಲ್ಲೂ ಕೂಡ ನನಗೆ ಬೇಸರ ಆಗೋ ಸಂಗತಿ ಏನಪ್ಪ ಅಂದರೆ ಈ PSI ಪಾಸ್ ಆದವರೇ ಹೇಳ್ತಿರ್ತಾರೆ ಏನಂತ ಅಂದರೆ ಸೊ ಏನು ಗ್ರಾಮರ್ ಏನು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಸೊ ಸುಮ್ಮನೆ ಸ್ವಲ್ಪ ಒಂದು ಲೆವೆಲ್ಗೆ ಟ್ರಾನ್ಸ್ಲೇಟ್ ಮಾಡೋದು ಕಲೀರಿ ಅಂತ ಹೇಳ್ತಿರ್ತಾರೆ. ಸೊ ಅವ್ರು ಯಾಕೆ ಆ ಥರ ಹೇಳ್ತಾರೆ ಅನ್ನೋದು ನನಗೂ ಗೊತ್ತಿಲ್ಲ. ಓಕೆ, ಯಾಕೆ ಮಿಸ್ಗೈಡ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಸೊ ಈ ಭಾಷಾಂತರದಲ್ಲಿ ಮೇನಾಗಿ ನಮಗೆ ತಿಳ್ಕೊಬೇಕಾಗಿರೋದೇ ನಾವು ಗ್ರಾಮರ್, ಅವೆರಡೂ ಭಾಷೆಗಳ ಗ್ರಾಮರ್. ಸೊ ಅದರಲ್ಲೂ ನೀವು ಎಲ್ಲ ಗ್ರಾಮರ್ನೂ ಕೂಡ ಓದಬೇಕಂತಿಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಈಗ ನೀವು ಕನ್ನಡದಿಂದ ಇಂಗ್ಲೀಷ್ಗೆ, ಇಂಗ್ಲೀಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತಾಯಿದ್ರೆ ಅಂದ್ಕೊಳ್ಳಿ. ಸೊ ನಿಮಗೆ ಮುಖ್ಯವಾಗಿ ಇಂಗ್ಲೀಷ್ನಲ್ಲಿ ಗೊತ್ತಿರಲೇಬೇಕಾದಂತಹ ಗ್ರಾಮರ್ ಪಾರ್ಟ್ಸ್ ಯಾವ್ಯಾವು ಓಕೆ ಅದನ್ನು ನಾವು ನೋಡೋಣ. ಮೊದಲನೇದಾಗಿ ನಿಮಗೆ ಗೊತ್ತಿರಲೇಬೇಕಾಗಿದ್ದು ಏನಂದರೆ ಪಾರ್ಟ್ಸ್ ಆಫ್ ಸ್ಪೀಚ್. ಓಕೆ, ಪಾರ್ಟ್ಸ್ ಆಫ್ ಸ್ಪೀಚ್ಗಳು ಬರ್ತವೆ. ಏನೇನು? ನೌನ್, ಪ್ರನೌನ್, ಅಡ್ಜೆಕ್ಟಿವ್, ವರ್ಬ್ಸ್, ಆ್ಯಡ್ವರ್ಬ್ಸ್, ಪ್ರಪೋಸಿಷನ್, ಕಂಜಕ್ಷನ್ ಆ್ಯಂಡ್ ಇಂಟರ್ಜೆಕ್ಷನ್ಸ್ ಅಂತ ಬರ್ತವೆ. ಸೊ ಇವುಗಳ ಬಗ್ಗೆ ನೀವು ಮೊದಲನೇದಾಗಿ ತಿಳ್ಕೋಬೇಕು. ಎರಡನೇದಾಗಿ ಏನು? ಟೆನ್ಸಸ್ಗಳ ಬಗ್ಗೆ, ಮೋಸ್ಟ್ ಇಂಪಾರ್ಟೆಂಟ್ ಇದು. ಸೊ ಕಾಲಗಳು ಅಂತ ನಾವು ಕನ್ನಡದಲ್ಲಿ ಕರಿತೇವೆ. ಓಕೆ, ಕಾಲಗಳ ಬಗ್ಗೆ ನೀವು ತಿಳ್ಕೊಳ್ಳೋದು ಅತ್ಯಂತ ಮಹತ್ವದ್ದಾಗಿದೆ. ಓಕೆ, ಯಾಕಂದರೆ ನೀವು ಕಾಲಗಳ ಬಗ್ಗೆ ನಿಮಗೆ ಸರಿಯಾಗಿ ಗೊತ್ತಿಲ್ಲ ಅಂದರೆ ಸೊ ನೀವು ಟ್ರಾನ್ಸ್ಲೇಷನ್ ಮಾಡೋದು ಕೂಡ ವ್ಯರ್ಥ ಅಂತಲೇ ನನ್ನ ಅಭಿಪ್ರಾಯ. ಫಾರ್ ಎಕ್ಸಾಂಪಲ್ ಈಗ ಸೊ ಈ ಟೆನ್ಸಸ್ನ ಅವಶ್ಯಕತೆ ಎಷ್ಟಿದೆ ಅಂದರೆ ಓಕೆ, ಕಾಲಗಳಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ನಿಮಗೆ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಮ ಏರಿಯಾದಲ್ಲಿ ಏನೋ ಒಂದು ಘಟನೆ ನಡೀತಾ ಇದೆ. ಸೊ ಅಲ್ಲಿ ಏನಂದರೆ 4 ಜನರು ಸಾಯುವ ಸ್ಥಿತಿಯಲ್ಲಿರ್ತಾರೆ. ಸೊ ನೀವು ಹೈಯರ್ ಆಫೀಸರ್ಸ್ಗೆ ಇನ್ಫಾರ್ಮ್ ಮಾಡಬೇಕಾಗಿರುತ್ತೆ. ಬಟ್ ಹೈಯರ್ ಆಫೀಸರ್ಸ್ಗೆ ಇಂಗ್ಲೀಷ್ ಬಿಟ್ಟು ಬೇರೆ ಗೊತ್ತಿರಲ್ಲ. ಓಕೆ, ನೀವು ಅವರಿಗೆ ಇನ್ಫಾರ್ಮ್ ಮಾಡಬೇಕು. ಸೊ ಅವಾಗ ನೀವು ಏನಂತ ಹೇಳಬೇಕಾಗಿರುತ್ತಂದರೆ ಸೊ ಇಲ್ಲಿ 4 ಜನರು ಸಾಯುವ ಸ್ಥಿತಿಯಲ್ಲಿ ಇದ್ದಾರೆ ಅಂತ ನೀವು ಹೇಳಬೇಕಾಗುತ್ತೆ. ಓಕೆ, ಬಟ್ ನೀವು ಏನಾದರೂ ಗ್ರಾಮೆಟಿಕಲ್ ಮಿಸ್ಟೇಕ್ ಮಾಡಿ ಸೊ ಇಲ್ಲಿ 4 ಜನರು ಸತ್ತಿದ್ದಾರೆ ಅಂತ ಹೇಳಿಬಿಟ್ರೆ
ಸೊ ಆವಾಗ ನೀವು ಹೇಳುವಂಥ ಆಶಯವೇ ಬದಲಾಗಿ ಹೋಗುತ್ತೆ. ಸೊ ಅದಕ್ಕೆ ಈ ಕಾಲಗಳು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಕಾಲಗಳಂತಲ್ಲ, ಒಟ್ಟಾರೆಗೆ ಗ್ರಾಮರ್ ಅನ್ನೋದೇ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಮೊದಲು ನೀವು ಇವನ್ನ ಕಲಿಯುವಂಥ ಪ್ರಯತ್ನ ಮಾಡಿ, ನೀವು ಭಾಷಾಂತರವನ್ನು ಶುರು ಮಾಡೋಕ್ಕಿಂತ ಮುಂಚೆ. ಇನ್ನೊಂದೇನೆಂದರೆ ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ಪಾಸಿಟಿವ್ ವಾಯ್ಸ್, ಕರ್ತರಿ ಮತ್ತು ಕರ್ಮಣಿ ಪ್ರಯೋಗಗಳು ಅಂತ ಬರ್ತವೆ ಕನ್ನಡದಲ್ಲೂ. ಫಾರ್ ಎಕ್ಸಾಂಪಲ್, ರಾಮನು ರಾವಣನನ್ನು ಕೊಂದನು, ರಾವಣನು ರಾಮನಿಂದ ಕೊಲ್ಲಲ್ಪಟ್ಟನು. ಸೊ ಇವನ್ನೇ ನಾವು ಆ್ಯಕ್ಟಿವ್ ವಾಯ್ಸ್ ಪಾಸಿಟಿವ್ ಅಂತ ಕರಿತೀವಿ. ಈ ಥರ ಸೆಂಟೆನ್ಸ್ ಫಾರ್ಮೇಷನ್ ಮಾಡೋದನ್ನು ಕೂಡ ನೀವು ಕಲಿಬೇಕಾಗುತ್ತೆ. ಇನ್ನು ಡೈರೆಕ್ಟ್ ಸ್ಪೀಚ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ಓಕೆ, ಇದನ್ನು ಕೂಡ ನೀವು ಕಲಿಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಡೈರೆಕ್ಟ್ ಸ್ಪೀಚ್ ಏನಂದರೆ ಯಾರೋ ಒಬ್ಬ ವ್ಯಕ್ತಿ ಹೇಳಿದ್ದನ್ನು ಸೊ ಅವ್ರು ಯಾವ ರೀತಿ ಹೇಳಿದ್ದಾರೆ ಅದೇ ರೀತಿ ನೀವು ಹೇಳಿದರೆ ಅದು ಡೈರೆಕ್ಟ್ ಸ್ಪೀಚ್. ಇಂಡೈರೆಕ್ಟ್ ಸ್ಪೀಚ್ ಅಂದರೆ ಯಾವುದೋ ಒಬ್ಬ ವ್ಯಕ್ತಿ ಹೇಳಿದ್ದನ್ನು ನಿಮ್ಮ ಮಾತುಗಳಲ್ಲಿ ಹೇಳಿದರೆ, ಓಕೆ, ಅದು ಇಂಡೈರೆಕ್ಟ್ ಸ್ಪೀಚ್. ಓಕೆ, ಸೊ ಫಾರ್ ಎಕ್ಸಾಂಪಲ್, ರಮೇಶ ಮತ್ತು ಉಮೇಶ. ಓಕೆ, ಉಮೇಶ ರಮೇಶನಿಗೆ ಏನಂತ ಹೇಳ್ತಾನಂದರೆ, ನಾನು ಹೊಸ ಪುಸ್ತಕವನ್ನು ತೆಗೆದುಕೊಂಡೆ ಅಂತ ಹೇಳ್ತಾನೆ. ಸೊ ಉಮೇಶ ರಮೇಶನಿಗೆ ಹೇಳ್ತಾನೆ. ರಮೇಶ ಬಂದು ಸುರೇಶನಿಗೆ ಹೇಳ್ತಾನೆ. ಸೊ ಏನಂತ ಹೇಳ್ತಾನಂದರೆ, ಉಮೇಶ ಹೇಳಿದನು ನಾನು ಹೊಸ ಪುಸ್ತಕವನ್ನು ಕೊಂಡೆ. ಈ ಥರ ಹೇಳಿದರೆ ಅದು ಡೈರೆಕ್ಟ್ ಸ್ಪೀಚ್. ಇಂಡೈರೆಕ್ಟ್ ಸ್ಪೀಚ್ ಅಂದರೆ, ಸೊ ಉಮೇಶ ಏನೋ ಹೊಸ ಪುಸ್ತಕವನ್ನು ತಗೊಂಡಿದ್ದಾನೆ, ಸೊ ಉಮೇಶ ಏನೋ ಹೊಸ ಪುಸ್ತಕವನ್ನು ತಗೊಂಡಿದ್ದಾನೆ ಅಂತ ಹೇಳಿದ್ ನೋಡು ಅಂತ ಹೇಳ್ತಲ್ಲ, ಅದು ಇಂಡೈರೆಕ್ಟ್ ಸ್ಪೀಚ್. ಓಕೆ, ಈ ರೀತಿ ನೀವು ಸೆಂಟೆನ್ಸ್ ಫಾರ್ಮೇಷನ್ ಮಾಡೋದನ್ನು ಕೂಡ ನೀವು ಕಲಿಬೇಕು. ಸೊ ಇನ್ನೊಂದು ಮೋಸ್ಟ್ ಗ್ರಾಮರ್ ಪಾರ್ಟ್ ಯಾವುದಂದರೆ ಅದು ಆರ್ಟಿಕಲ್ಸ್, ಅಂದರೆ ದ ಮತ್ತು ಎಗಳ ಬಳಕೆ. ಸೊ ಈ ಎ ಅನ್ನೋದನ್ನು ಯಾವಾಗ ಬಳಕೆ ಮಾಡಬೇಕು, ಧಿ ಅನ್ನೋದನ್ನು ಯಾವಾಗ ಬಳಕೆ ಮಾಡಬೇಕು, ಸೊ ಇದನ್ನು ಕೂಡ ನೀವು ತಿಳ್ಕೊಳ್ಳೋ ಅವಶ್ಯಕತೆ ಇದೆ. ಸೊ ಯಾವುದಾದ್ರೂ ಕೂಡ ನೀವು ಒಂದು ಗ್ರಾಮರ್ ಬುಕ್ಕು, ಇಂಗ್ಲೀಷ್ ಗ್ರಾಮರ್ ಬುಕ್ಕನ್ನು ತೊಗೋಬೋದು. ಓಕೆ, ಕನ್ನಡ ಗ್ರಾಮರ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಇಂಗ್ಲೀಷ್ ಗ್ರಾಮರ್ ಬುಕ್ಕನ್ನು ತೊಗೊಂಡು ಸೊ ಇವಿಷ್ಟನ್ನು ನೀವು ಕ್ಲೀನಾಗಿ ನೋಡಿಕೊಂಡ್ರೆ ಸಾಕು. ಅದರಲ್ಲೂ ಈ ಟೆನ್ಸಸ್ಸು ಮತ್ತು ಪಾರ್ಟ್ಸ್ ಆಫ್ ಸ್ಪೀಚ್, ಸೊ ಇವೆರಡನ್ನು ನೀವು ಕಡ್ಡಾಯವಾಗಿ ನೋಡಲೇಬೇಕು. ಮತ್ತು ಆರ್ಟಿಕಲ್ಸ್, ಸೊ ದಿ ಮತ್ತು ಏನ ಬಳಕೆ, ಇದನ್ನು ಕೂಡ ನೀವು ನೋಡ್ಕೊಳ್ಳೇಬೇಕು. ಇನ್ನು ಸೊ ಭಾಷಾಂತರ ಮಾಡ್ಬೇಕಂದ್ರೆ ಸೊ ಎರಡನೇ ನಮಗೆ ಪ್ರಮುಖವಾಗಿ ಬೇಕಾದಂಥ ಅಂಶ ಯಾವುದಂದರೆ ಪದಗಳ ಅರ್ಥೈಸುವಿಕೆ. ಓಕೆ, ಯಾಕಂದರೆ ಯಾವುದೋ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ಅವುಗಳಲ್ಲಿ ಪದಗಳ ಅರ್ಥ ನಿಮಗೆ ಗೊತ್ತಿಲ್ಲ ಅಂದರೆ ನೀವು ಹೇಗೆ ಟ್ರಾನ್ಸ್ಲೇಟ್ ಮಾಡ್ತೀರಾ? ಸೊ ಅದಕ್ಕೇನೆಂದರೆ ನೀವು ಪ್ರತಿನಿತ್ಯ ಹೊಸ ಹೊಸ ಪದಗಳ ಅರ್ಥವನ್ನು ನೀವು ಕಲಿತಾ ಹೋಗಬೇಕು. ಇಂಗ್ಲೀಷ್ನಲ್ಲಿ ಇರೋ ಪದಕ್ಕೆ ಕನ್ನಡದಲ್ಲಿ ಏನಂತಾರೆ, ಕನ್ನಡದಲ್ಲಿ ಇಂತಹ ಒಂದು ಪದಕ್ಕೆ ಇಂಗ್ಲೀಷ್ನಲ್ಲಿ ಏನಂತಾರೆ ಅನ್ನೋದನ್ನು ನೀವು ಸೊ ನಿಮ್ಮ ಡೈಲಿ ಲೈಫಲ್ಲೇ ಬರ್ತಾ ಇರುತ್ತೆ, ಅಥವಾ ನೀವು ಓದ್ತಾ ಇರ್ತೀರಾ, ಸೊ ಆ ಟೈಮಲ್ಲೇ ಬರ್ತಾ ಇರುತ್ತೆ, ಅವುಗಳ ಅರ್ಥವನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಓಕೆ, ಇನ್ನು ಎಸ್ಸೆಗಳಲ್ಲಿ ಕಾಮನ್ನಾಗಿ ಸ್ಟ್ಯಾಂಡರ್ಡ್ ವರ್ಡ್ಸ್ಗಳನ್ನು ಇದು ಭಾಷಾಂತರದಲ್ಲಿ ಕಾಮನ್ನಾಗಿ ಸ್ಟ್ಯಾಂಡರ್ಡ್ ವರ್ಡ್ಸ್ನ ಯೂಸ್ ಮಾಡ್ತಾರೆ. ಓಕೆ, ಅಂಥ ವರ್ಡ್ಗಳು ನಿಮ್ಗೆ ಎಲ್ಲಿ ಸಿಗ್ತಾವೆ ಅಂದರೆ, ನೀವೇನು ಸ್ಟ್ಯಾಂಡರ್ಡ್ಸ್ ಆಥರೈಸ್ಡ್ ಬುಕ್ ಓದ್ತಿರ್ತಾರೆ, ಅವರ ಹೆಡ್ಡಿಂಗನ್ನು ಏನು ಕೊಟ್ಟಿರ್ತಾರೆ, ಆ ಹೆಡ್ಡಿಂಗ್ ಪಕ್ಕದಲ್ಲೇ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಇಂಗ್ಲೀಷ್ನಲ್ಲಿ ವರ್ಡನ್ನು ಕೊಟ್ಟಿರ್ತಾರೆ. ಓಕೆ, ಸೊ ಅರ್ಥಶಾಸ್ತ್ರ ಎಂದರೇನು ಅಂತ ಹೆಡ್ಡಿಂಗ್ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ. ಸೊ ಅದರ ಬ್ರ್ಯಾಕೆಟಲ್ಲಿ ಏನು ಮಾಡಿರ್ತಾರೆ, ವಾಟ್ ಈಸ್ ಎಕನಾಮಿಕ್ಸ್ ಅಂತ ಕೊಟ್ಟಿರ್ತಾರೆ. ಅಂದರೆ ಅರ್ಥಶಾಸ್ತ್ರಕ್ಕೆ ನಾವು ಎಕನಾಮಿಕ್ಸ್ ಅಂತ ಕರಿತೀವಿ. ಸೊ ಅದೇ ರೀತಿ ನಿಮಗೆ ಈ ಥರದ ವರ್ಡ್ಗಳು ಅರ್ಥಶಾಸ್ತ್ರ ಪುಸ್ತಕದಲ್ಲಿ ಪ್ರಮುಖವಾಗಿ ಸಿಗ್ತವೆ. ಫಾರ್ ಎಕ್ಸಾಂಪಲ್, ನಿರುದ್ಯೋಗ, ಬಡತನ, ಮಹಿಳಾ ಸಬಲೀಕರಣ, ಯೋಜನೆಗಳು, ಓಕೆ, ಸಂಪನ್ಮೂಲಗಳು, ಸೊ ಆರ್ಥಿಕತೆ, ಸೊ ಇವೆಲ್ಲ ಈ ಥರ ವರ್ಡ್ಗಳು ನಿಮಗೆ ಸೊ ಪುಸ್ತಕವನ್ನು ಓದುವಾಗಲೇ ನೀವು ತಿಳ್ಕೊಬೋದು. ಅದೇ ರೀತಿ ಸಮಾಜ ವಿಜ್ಞಾನ ಪುಸ್ತಕದಲ್ಲೂ ಕೂಡ ನಿಮಗೆ ಸೊ ನಮ್ಮ ಸಮಾಜಕ್ಕೆ ಅಥವಾ ನಮ್ಮ ನಿತ್ಯ ಜೀವನಕ್ಕೆ ಸಂಬಂಧಪಟ್ಟಂಥ ಹೆಚ್ಚು ವರ್ಡ್ಗಳು ಸಿಗ್ತವೆ. ನೀವೇನು ಸಮಾಜ ವಿಜ್ಞಾನ ಪುಸ್ತಕ ಓದ್ತಾ ಇರ್ತೀರಾ ಅಥವಾ ಹಿಸ್ಟ್ರಿ ಪುಸ್ತಕವನ್ನು ಓದ್ತಾ ಇರ್ತೀರಾ, ಸೊ ಅಲ್ಲೇ ನೀವು ಬ್ರ್ಯಾಕೆಟಲ್ಲೇ ಸೊ ಪದಗಳ ಅರ್ಥವನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಿ. ಅದೇ ರೀತಿ ಸಂವಿಧಾನ. ಓಕೆ, ಸೊ ಕಾಂಪಿಟೇಟಿವ್ ಫೀಲ್ಡಲ್ಲಿ ಇದೆ ಅಂದರೆ ಸಂವಿಧಾನವನ್ನು ಬಿಟ್ಟು ನಾವು ಎಲ್ಲಿ ಹೋಗೋಕ್ಕಾಗಲ್ಲ. ಓಕೆ, ಸೊ ಹೀಗಾಗಿ ನೀವು ಸಂವಿಧಾನದಲ್ಲಿ ಇರುವಂತಹ ಪದಗಳ ಅರ್ಥವನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಯಾಕಂದರೆ ಒನ್ ಟೈಮ್ ಏನು ಮಾಡಿಬಿಟ್ಟಿದೆ ಅಂದರೆ ಸಂವಿಧಾನದ ಪ್ರಸ್ತಾವನೆ ಏನಿದೆ ಅದನ್ನೇ ಟ್ರಾನ್ಸ್ಲೇಷನ್ಗೆ ಕೊಟ್ಬಿಟ್ಟಿದ್ದ. ಓಕೆ, ಎಷ್ಟೋ ಜನಕ್ಕೆ ಏನಂದರೆ ಸೊ ಪ್ರಸ್ತಾವನೆಗೆ ಇಂಗ್ಲೀಷ್ನಲ್ಲಿ ಏನಂತಾರಂತಲೇ ಗೊತ್ತಿರಲಿಲ್ಲ ಆ ಟೈಮಲ್ಲಿ. ಸೊ ಪ್ರಸ್ತಾವನೆಗೆ ಪ್ರಿಯಾಂಬಲ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಎಷ್ಟೋ ಜನ ಏನು ಮಾಡಿಬಿಟ್ಟಿದ್ರು ಅಂದರೆ ಅದನ್ನು ಇಂಟ್ರೊಡಕ್ಷನ್ ಅಂತ ಹಾಕಿದರು. ಓಕೆ, ಹೀಗಾಗಿ ಸಂವಿಧಾನಿಕ ಪದಗಳನ್ನು ಕೂಡ ನೀವು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಬೇಕು.
ಫಾರ್ ಎಕ್ಸಾಂಪಲ್ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಏನಂತಾರೆ ಇಂಗ್ಲೀಷ್ನಲ್ಲಿ, ಮೂಲಭೂತ ಹಕ್ಕುಗಳಿಗೆ ಏನಂತಾರೆ, ಮೂಲಭೂತ ಕರ್ತವ್ಯಗಳಿಗೆ ಏನಂತಾರೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಏನಂತಾರೆ, ರಾಷ್ಟ್ರಪತಿಗಳಿಗೆ ಏನಂತಾರೆ, ಪ್ರಧಾನಮಂತ್ರಿಗಳಿಗೆ ಏನಂತಾರೆ, ಸಚಿವರಿಗೆ ಏನಂತಾರೆ. ಓಕೆ, ಸೊ ನ್ಯಾಯ ವ್ಯವಸ್ಥೆಗೆ ಏನಂತಾರೆ. ಓಕೆ, ಸೊ ಮತ್ತು ಲೋಕ ಅದಾಲತ್ಗಳಿಗೆ ಏನಂತಾರೆ. ಸೊ ಈ ರೀತಿ ಪದಗಳು ಬರ್ತಾ ಇರ್ತವೆ ಸಬ್ಜೆಕ್ಟಲ್ಲಿ. ಆವಾಗಲೇ ನೀವು ಅವುಗಳನ್ನು ಇಂಗ್ಲೀಷಲ್ಲಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಮತ್ತು ಕೆಲವೊಂದು ಪ್ರಚಲಿತವಾಗಿ ಹೆಚ್ಚು ಸುದ್ದಿಯಲ್ಲಿರುವಂತಹ ಪದಗಳನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ಫಾರ್ ಎಕ್ಸಾಂಪಲ್ ವಸೂಲಾಗದ ಸಾಲಗಳು ಅಂತ ಭಾಳಷ್ಟು ಸುದ್ದಿಯಲ್ಲಿರ್ತಾ. ಹೌದಾ, ಇದಕ್ಕೆ ಇಂಗ್ಲೀಷ್ನಲ್ಲಿ ಏನಂತಾರೆ ಅಂತ ತಿಳ್ಕೊಬೇಕು. ನೀವು ಕನ್ನಡದಲ್ಲಿ ಏನೋ ಓದಿರ್ತೀರ, ಬಟ್ ಇಂಗ್ಲೀಷ್ ವರ್ಡ್ ನಿಮಗೆ ಗೊತ್ತಿರಲ್ಲ. ಸೊ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಕರೀತಾರೆ. ಸೊ ಈ ರೀತಿ ಪ್ರಚಲಿತವಾಗಿ ಹೆಚ್ಚು ಸುದ್ದಿಯಲ್ಲಿರುವಂತಹ ಪದಗಳನ್ನು ನೀವು ತಿಳ್ಕೊಳ್ಳಿ. ಓಕೆ, ಸೊ ಇದಕ್ಕಂತ ನೀವು ಪ್ರತ್ಯೇಕವಾಗಿ ಟೈಮ್ ಮೀಸಲಿಡಬೇಕಂತೇನಿಲ್ಲ. ನೀವೇನು ಓದ್ತಿರ್ತೀರ ಜಸ್ಟ್ ಅಬ್ಸರ್ವೇಷನ್ ಮಾಡ್ತಾ ಹೋಗಿ. ಓಕೆ, ಸೊ ಅವಶ್ಯಕತೆಗಳನ್ನು ತಿಳ್ಕೊಂಡ್ರಿ. ಸೊ ಒಂದು ಗದ್ಯ ಭಾಗವನ್ನು ನೀವು ಟ್ರಾನ್ಸ್ಲೇಷನ್ ಮಾಡಬೇಕಂದ್ರೆ ಸೊ ಅನುಸರಿಸಬೇಕಾದಂತಹ ಕ್ರಮಗಳು ಏನೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇಡೀ ಗದ್ಯ ಭಾಗವನ್ನು ನೀವು ಒಮ್ಮೆ ಓದಿ. ಸೊ ಅದರ ಮೂಲ ಆಶಯವನ್ನು ತಿಳಿದುಕೊಳ್ಳಿ. ಸೊ ಏನು ಮಾಡ್ತಾರಂದರೆ ಸ್ಟಾರ್ಟಿಂಗೆ ಒಂದನೇ ಲೈನ್ ನೋಡೋದು ತಡ ಇಲ್ಲ, ಆವಾಗಲೇ ಟ್ರಾನ್ಸ್ಲೇಷನ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಕೆಲವೊಬ್ಬರಂತೂ ವರ್ಡ್ ಟು ವರ್ಡ್, ಸೊ ಒಂದು ವರ್ಡ್ ಇನ್ನೊಂದು ವರ್ಡ್ ಆ ರೀತಿ ಟ್ರಾನ್ಸ್ಲೇಷನ್ ಮಾಡೋ ಹುಡುಗರು ನಮ್ಮ ಹತ್ರ ಇದ್ದಾರೆ. ಓಕೆ, ಸೊ ಅದಕ್ಕೇನೆಂದರೆ ನೀವು ಏನು ಮಾಡಿ, ಮೊದಲು ಇಡೀ ಗದ್ಯ ಭಾಗವನ್ನು ಒಮ್ಮೆ ಓದಿ ಅದರ ಮೂಲ ಆಶಯ, ಆ ಗದ್ಯ ಭಾಗ ಯಾವುದ್ರ ಕುರಿತು ಪ್ರಮುಖವಾಗಿ ಹೇಳ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳಿ. ಎರಡನೇದಾಗಿ ಪ್ರತಿ ವಾಕ್ಯವನ್ನು ಪೂರ್ಣವಾಗಿ ಓದಿ ಭಾಷಾಂತರ ಮಾಡಿ. ಸೊ ಅಂದರೆ ವರ್ಡ್ ಟು ವರ್ಡ್, ಸೊ ಭಾಷಾಂತರ ಮಾಡೋದನ್ನು ಬಿಡಿ. ಪ್ರತಿ ವಾಕ್ಯವನ್ನು ಪೂರ್ಣವಾಗಿ ಓದಿ ಅದು ಏನು ಹೇಳುತ್ತೆ ಅನ್ನೋದನ್ನು ಸೊ ಮೊದಲು ತಿಳ್ಕೊಂಡು ಆಮೇಲೆ ಭಾಷಾಂತರ ಮಾಡಿ. ಸೊ ಮೂರನೇದಾಗಿ ವಾಕ್ಯವು ಯಾವ ಕಾಲದಲ್ಲಿದೆ ಅಂತ ತಿಳ್ಕೊಳ್ಳಿ. ಸೊ ಅಂದರೆ ಅದು ಭೂತಕಾಲದಲ್ಲಿದೆಯಾ, ಭವಿಷ್ಯತ್ ಕಾಲದಲ್ಲಿದೆಯಾ, ಅಥವಾ ವರ್ತಮಾನ ಕಾಲದಲ್ಲಿದೆಯಾ, ಪ್ರೆಸೆಂಟ್ ಟೆನ್ಸಲ್ಲಿದೆಯಾ, ಪಾಸ್ಟ್ ಟೆನ್ಸಲ್ಲಿದೆಯಾ, ಫ್ಯೂಚರ್ ಟೆನ್ಸಲ್ಲಿದೆಯಾ ಅಂತ ಮೊದಲನೇದಾಗಿ ನೀವು ತಿಳ್ಕೋಬೇಕು. ಇನ್ನು ಆ್ಯಕ್ಟಿವ್ ವಾಯ್ಸ್ ಮತ್ತು ಪಾಸಿಟಿವ್ ವಾಯ್ಸ್, ಸೊ ಆ ಶಬ್ದಗಳನ್ನು ಏನಾದರೂ ಕೊಟ್ಟಿದ್ದಾರಂತ ಗಮನಿಸಿ. ಡೈರೆಕ್ಟ್ ಸ್ಪೀಚ್, ಇಂಡೈರೆಕ್ಟ್ ಸ್ಪೀಚ್ಗಳನ್ನು ಏನಾದರೂ ಕೊಟ್ಟಿದ್ದಾರಂತ ಗಮನಿಸಿ. ಅದಲ್ಲದೆ ಈ ಏಕವಚನ ಮತ್ತು ಬಹುವಚನ ವರ್ಡ್ಗಳನ್ನು ತಿಳ್ಕೊಳ್ಳೋದು ಕೂಡ ನೀವು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಮ್ಯಾನ್ ಅನ್ನೋದು ಏಕವಚನ. ಓಕೆ, ಮೆನ್ ಅನ್ನೋದು ಬಹುವಚನ. ಸೊ ಇಂಗ್ಲೀಷಲ್ಲಿ ನಿಮಗೆ ಅಥವಾ ಕನ್ನಡದಲ್ಲಿ ಮನುಷ್ಯರು ಅಂತ ಕೊಟ್ಟಿರ್ತಾರೆ. ಓಕೆ, ಆವಾಗ ಬಹಳಷ್ಟು ಜನ ಏನು ಮಾಡ್ತಾರೆ ಅಂದರೆ ಮ್ಯಾನ್ ಅಂತ ಮಾಡ್ತಾರೆ ಅದನ್ನು ಟ್ರಾನ್ಸ್ಲೇಷನ್. ಓಕೆ, ಅದು ಆ್ಯಕ್ಚುಲಿ ಮೆನ್ ಅಂತ ಆಗಬೇಕು. ಸೊ ಈ ಮನುಷ್ಯ ಅಂತ ಕೊಟ್ಟಾಗ ಮ್ಯಾನ್ ಆಗುತ್ತೆ, ಬಟ್ ಮನುಷ್ಯರು ಅಂತ ಕೊಟ್ಟಾಗ ಮೆನ್ ಆಗುತ್ತೆ. ಸೊ ಈ ರೀತಿ ಕೆಲವೊಂದು ಡಿಫ್ರೆನ್ಸ್ಗಳನ್ನು ಕೂಡ ನೀವು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಫಾರ್ ಎಕ್ಸಾಂಪಲ್ ತೀಫ್ ಅಂದರೆ ಕಳ್ಳ, ಥೀವ್ಸ್ ಅಂದರೆ ಕಳ್ಳರು. ಓಕೆ, ಕೆಲವೊಂದು ಏನಾಗ್ತಾವೆ ಅಂದರೆ ಈಸಿ ಇರ್ತವೆ. ಬುಕ್, ಸೊ ಒಂದೇ ಪುಸ್ತಕ. ಬುಕ್ಸ್ ಅಂದರೆ ಬಹಳಷ್ಟು ಪುಸ್ತಕಗಳು, ಜಸ್ಟ್ ಅನ್ನು ಸೇರಿಸ್ತೇವೆ. ಆದರೆ ಈ ಥೀಫ್ ಇದ್ದಿದ್ದು ಥೀವ್ಸ್ ಆಯಿತು. ಈ ಥರ ಕೆಲವೊಂದು ಬದಲಾವಣೆಗಳಾಗ್ತವೆ. ಮ್ಯಾನ್ ಇದ್ದಿದ್ದು ಮೆನ್ ಆಯಿತು. ಓಕೆ, ಅದೇ ರೀತಿ ಟೂತ್ ಇದ್ದಿದ್ದೇನಾಗುತ್ತೆ, ಟೀತ್ ಆಗುತ್ತೆ. ಓಕೆ, ಸೊ ಅದಕ್ಕೆ ಏನಂದರೆ ಸೊ ನೀವು ಈ ಏಕವಚನ ಬಹುವಚನಗಳ ಬಗ್ಗೆಯೂ ಕೂಡ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಓಕೆ, ಸೊ ಹಾಗಾದರೆ ಕೆಲವೊಂದು ಟ್ರಿಕ್ಸ್ಗಳನ್ನು ನಾವು ಯಾವ ರೀತಿ ಯೂಸ್ ಮಾಡಬಹುದು ಭಾಷಾಂತರ ಮಾಡುವಾಗ. ಸೊ ಆ್ಯಕ್ಚುಲಿ ಟ್ರಿಕ್ಸ್ ಅನ್ನೋದು ಇರಲ್ಲ, ಬಟ್ ಈ ಮೆಥಡನ್ನು ನೀವು ಯೂಸ್ ಮಾಡಿದರೆ ಸೊ ನೀವು ಭಾಷಾಂತರವನ್ನು ಸೊ ಬೇಗ ಕಲಿಬಹುದು ಅಂತ ನನ್ನ ಒಂದು ಅಭಿಪ್ರಾಯ. ಓಕೆ, ಸೊ ಏನು ಯಾವಾಗಲೂ ಹೆಚ್ಚಾಗಿ ಕನ್ನಡದಿಂದ ಇಂಗ್ಲೀಷ್ಗೆ ಭಾಷಾಂತರವನ್ನು ನೀವು ಪ್ರಾಕ್ಟೀಸ್ ಮಾಡಿ. ಓಕೆ, ಯಾಕಂದರೆ ಬಹಳಷ್ಟು ಜನ ಏನಂದರೆ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಭಾರಿ ಈಸಿಯಾಗಿ ಮಾಡ್ತಾರೆ, ಬಟ್ ಕನ್ನಡದಿಂದ ಇಂಗ್ಲೀಷ್ಗೆ ಭಾಷಾಂತರ ಮಾಡೋದು ಅವರಿಗೆ ಕಷ್ಟ ಆಗುತ್ತೆ. ಓಕೆ, ಹೀಗಾಗಿ ನೀವು ಏನು ಮಾಡಿ ಅಂದರೆ ಸೊ ಹೆಚ್ಚು ಕನ್ನಡದಿಂದ ಇಂಗ್ಲೀಷ್ಗೆ ಭಾಷಾಂತರವನ್ನು ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇನ್ನು ಹೆಚ್ಚು ಬಳಕೆಯಲ್ಲಿರುವ ಪದಗಳ ಅರ್ಥವನ್ನು ತಿಳಿದುಕೊಳ್ಳಿ. ಸೊ ಏನು ಪ್ರೆಸೆಂಟ್ ಹೆಚ್ಚು ಬಳಕೆಯಲ್ಲಿದ್ದಾವೆ ಅಥವಾ ನಮ್ಮ ದಿನನಿತ್ಯ ಜೀವನದಲ್ಲಿ ಹೆಚ್ಚು ಬಳಕೆಯಲ್ಲಿರೋದು ಅಥವಾ ನಾವು ಓದುವಂಥ ವಿಷಯಗಳಲ್ಲಿ ಹೆಚ್ಚು ಬಳಕೆಯಲ್ಲಿರುವಂಥ ಪದಗಳ ಅರ್ಥವನ್ನು ತಿಳ್ಕೊಳ್ಳಿ. ಓಕೆ, ಅದೇ ರೀತಿ ಏನು ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ ಅದರಲ್ಲಿ ಪ್ರಮುಖವಾಗಿ ಯಾವುದ್ರ ಬಗ್ಗೆ ಹೇಳಿದ್ದಾರೆ. ಸೊ ಒಂದು ಕೀವರ್ಡ್ ಅಂತ ಇರುತ್ತೆ, ಪದೇ ಯೂಸ್ ಆಗಿರುತ್ತೆ. ಆ ಕೀವರ್ಡ್ ಯಾವುದು ಅನ್ನೋದನ್ನು ಮೊದಲು ಪತ್ತೆ ಹಚ್ಚಿ. ಸೊ ಹಾಗಾದರೆ ಈ ಪ್ರಾಕ್ಟೀಸ್ ಮಾಡೋಕ್ಕೆ ನೀವು ಏನು ಮಾಡಿ ಅಂದರೆ
ಸೊ ಈ ಪ್ರೈಮರಿ ಮತ್ತು ಹೈಸ್ಕೂಲ್ ಬುಕ್ಕು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಏನು ಟೆಕ್ಸ್ಟ್ ಬುಕ್ಗಳಿದ್ದಾವೆ, ಸೊ ಆ ಟೆಕ್ಸ್ಟ್ ಬುಕ್ಗಳ ಬಳಕೆನ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ 6 ಮತ್ತು 7ನೇದ್ದು ಏನು ಸಮಾಜ ವಿಜ್ಞಾನ ಪುಸ್ತಕ ನಿಮಗೆ ಕನ್ನಡದಲ್ಲೂ ಸಿಗುತ್ತೆ, ಇಂಗ್ಲೀಷ್ನಲ್ಲೂ ಸಿಗುತ್ತೆ. ಓಕೆ, ಸೊ ಅದನ್ನು ನೀವು ತೆಗೆದುಕೊಂಡು ಡೈಲಿ ಒಂದೊಂದು ಪ್ಯಾರಾ ಪ್ರಾಕ್ಟೀಸನ್ನು ಮಾಡ್ಬೋದು. ಸೊ ಇಡೀ ವಾಕ್ಯವನ್ನು ಓದಿದ ಮೇಲೆಯೇ ಭಾಷಾಂತರವನ್ನು ಮಾಡಿ. ಓಕೆ, ಇದನ್ನು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ. ಕೆಲವನ್ನು ಭಿನ್ನ ರೀತಿಯಲ್ಲಿ ವ್ಯಕ್ತಪಡಿಸ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದರೆ, ಸೊ ಒಂದು ವಾಕ್ಯವನ್ನು ಇಂಗ್ಲೀಷ್ನಲ್ಲಿ ಕೊಟ್ಟಿರ್ತಾನೆ, ಅದನ್ನು ಕನ್ನಡದಲ್ಲಿ ನಾವು ಯಥಾವತ್ತಾಗಿ ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಇಲ್ಲ. ಅಂದರೆ ಆ ಪದಗಳು ಏನು ಬಳಸಿರ್ತಾರೆ ಅದೇ ಪದಗಳನ್ನೇ ನಾವು ಟ್ರಾನ್ಸ್ಲೇಟ್ ಮಾಡಿ ಬರಿಬೇಕಂತಿಲ್ಲ. ಫಾರ್ ಎಕ್ಸಾಂಪಲ್ ಇನ್ನೊಂದು ನಾನು ನಿಮ್ಗೆ ಸೆಂಟೆನ್ಸ್ ಕೊಟ್ಟಿದ್ದೀನಿ, ಆಲ್ ಗ್ಲಿಟರ್ಸ್ ಈಸ್ ನಾಟ್ ಗೋಲ್ಡ್, ಅಂದರೆ ಹೊಳೆಯುವುದೆಲ್ಲ ಚಿನ್ನವಲ್ಲ. ಓಕೆ, ಸೊ ಇದನ್ನು ನಾವು ಇದೇ ರೀತಿ ಮಾಡಬೇಕಂತ ಏನಿಲ್ಲ. ಸೊ ಇದನ್ನು ನಾವು ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅಂತ ಕೂಡ ಟ್ರಾನ್ಸ್ಲೇಷನ್ನ ಮಾಡ್ಬೋದು. ಇಲ್ಲಿ ಏನಂದರೆ ಎರಡರದ್ದು ಅರ್ಥ ಒಂದೇ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಅಂದರೆ ರೈಸ್ ಈಸ್ ನಾಟ್ ಕುಕ್ಡ್ ಪ್ರಾಪರ್ಲಿ, ಅಂದರೆ ಅಕ್ಕಿಯನ್ನು ಸರಿಯಾಗಿ ಬೇಯಿಸಿಲ್ಲ ಅಂತ ಹೇಳ್ಬೋದು, ಅಥವಾ ಅನ್ನ ಸರಿಯಾಗಿ ಬೆಂದಿಲ್ಲ ಅಂತಲೂ ಕೂಡ ಹೇಳ್ಬೋದು. ಎರಡು ವೇಗಳಲ್ಲಿ ನಾವು ಇದನ್ನು ಎಕ್ಸ್ಪ್ರೆಸ್ ಮಾಡ್ಬೋದು. ಓಕೆ, ಸೊ ಹಾಗಾದರೆ ಮೊನ್ನೆ ನಡೆದಂತಹ PSI 545 ಹುದ್ದೆಗಳಿಗೆ ನಡೆದಂತಹ ಪರೀಕ್ಷೆಯಲ್ಲಿ ಕೇಳಲಾದಂತಹ ಭಾಷಾಂತರದ ಉದಾಹರಣೆಯನ್ನು ಈಗ ನಾವು ನೋಡ್ತಾ ಹೋಗ್ತೇವೆ. ಓಕೆ, ಸೊ ಮೊದಲೇದಾಗಿ ಇಂಗ್ಲೀಷ್ನಿಂದ ಕನ್ನಡ, ಯಾಕಂದರೆ ಇಂಗ್ಲೀಷ್ನಿಂದ ಕನ್ನಡ ಟ್ರಾನ್ಸ್ಲೇಷನ್ ಮಾಡೋದು ಭಾರಿ ಈಸಿ. ಸೊ ಹೀಗಾಗಿ ನಾವು ಕೂಡ ಮೊದಲೇದಾಗಿ ಇಂಗ್ಲೀಷನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ಮೊದಲೇದಾಗಿ ರೂಲ್ಸ್ ಪ್ರಕಾರ ಏನಂದರೆ, ನೀವು ಟ್ರಾನ್ಸ್ಲೇಷನ್ ಮಾಡ್ಬೇಕಂದ್ರೆ ಏನು ಮಾಡಬೇಕು, ಸೊ ಮೊದಲು ಇಡೀ ಗದ್ಯ ಭಾಗವನ್ನು ನೀವು ಫಾಸ್ಟಾಗಿ ಓದಬೇಕು. ಓಕೆ, ಫಾಸ್ಟಾಗಿ ಓದೋದನ್ನು ಕಲಿಬೇಕು. ಯಾಕಂದರೆ ಅಲ್ಲಿ ಮೊದಲೇ ನಿಮಗೆ ಸಮಯದ ಕೊರತೆ ಇದೆ. ಇದನ್ನೇ ನೀವು 10 ನಿಮಿಷಗಟ್ಟಲೆ ಓದ್ತಾ ಕೂತ್ರೆ ಸೊ ನಿಮಗೆ ಸಮಯದ ಅಭಾವ ಉಂಟಾಗುತ್ತೆ. ಓಕೆ, ಸೊ ಈ ಗದ್ಯ ಭಾಗವನ್ನು ನಾವು ಗಮನಿಸಿದಾಗ ಸೊ ಇಲ್ಲಿ ಗ್ರೌಂಡ್ ವಾಟರ್ ಬಗ್ಗೆ ಇಲ್ಲಿ ಸೊ ಪ್ರಮುಖವಾಗಿ ಹೇಳಿದ್ದಾರೆ. ಗ್ರೌಂಡ್ ವಾಟರ್ನ ಅನುಕೂಲಗಳೇನು, ಸೊ ಅನಾನುಕೂಲಗಳೇನು, ಸೊ ಅದರ ಮುಂದಿರೋ ಸವಾಲುಗಳ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಓಕೆ, ಸೊ ಗ್ರೌಂಡ್ ವಾಟರ್, ಸೊ ಇಲ್ಲಿ ತೋರಿಸಿದಂತಹ ಪ್ರಮುಖ ಕೀವರ್ಡ್ ಇದಾಗಿದೆ. ಮೊದಲೇದಾಗಿ ನಾವು ಅದರ ಬಗ್ಗೆ ತಿಳ್ಕೋಬೇಕು. ಓಕೆ, ಸೊ ಗ್ರೌಂಡ್ ವಾಟರ್ ಅಂದರೆ ಕನ್ನಡದಲ್ಲಿ ನಾವು ಅಂತರ್ಜಲ ಅಂತ ಕರಿತೀವಿ. ಓಕೆ, ಈಗ ಒಂದೊಂದೇ ಸೆಂಟೆನ್ಸನ್ನು ನೋಡ್ತಾ ಟ್ರಾನ್ಸ್ಲೇಟ್ ಮಾಡ್ತಾ ನಾವು ಹೋಗೋಣ. ಗ್ರೌಂಡ್ ವಾಟರ್ ಹ್ಯಾಸ್, ಓಕೆ ವೇಟ್ ಮಾಡಿ, ground water has emerged as the primary water source and poverty reduction tool in India's rural areas. ಓಕೆ, ಸೊ ಇವೇನು ಪದಗಳು ಬಂದಿದ್ದಾವೆ ಇಲ್ಲಿ, ಸೊ ಇವೆಲ್ಲವನ್ನು ಕೂಡ ನೀವು ಏನು ಸ್ಟ್ಯಾಂಡರ್ಡ್ ಆಥರೈಸ್ಡ್ ಬುಕ್ ಓದ್ತೀರಾ ಸೊ ಅಲ್ಲೇ ನೀವು ತಿಳ್ಕೊಬೋದು. ಫಾರ್ ಎಕ್ಸಾಂಪಲ್ ಗ್ರೌಂಡ್ ವಾಟರ್ ಬಗ್ಗೆ ನಿಮಗೆ ಜಿಯೋಗ್ರಫಿಯಲ್ಲಿ ಸಿಗ್ಬೋದು, ಅಂತರ್ಜಲ ಅಂತ. ಓಕೆ, ಪ್ರೈಮರಿ ವಾಟರ್ ಸೋರ್ಸ್ ಅಂದರೆ ನೀರಿನ ಮೂಲಗಳು. ಓಕೆ, ಪಾವರ್ಟಿ ರಿಡಕ್ಷನ್ ಅಂದರೆ ಬಡತನ ನಿರ್ಮೂಲನೆ. ಓಕೆ, ಪಾವರ್ಟಿ ರಿಡಕ್ಷನ್ ಓಕೆ ಅಂದರೆ ಬಡತನ ನಿವಾರಣೆ, ನಿರ್ಮೂಲನೆ ಏನಾದರೂ ಆಗ್ಬೋದು. ಸೊ ಇಂಡಿಯಾಸ್ ರೂರಲ್ ಏರಿಯಾಸ್ ಅಂದರೆ ಭಾರತದ ಗ್ರಾಮೀಣ ಪ್ರದೇಶಗಳು. ಸೊ ಇವು ಕೀವರ್ಡ್ಸ್ ಈ ಸೆಂಟೆನ್ಸಲ್ಲಿ ಇರೋದು. ಓಕೆ, ಸೊ ಇದನ್ನು ನಾವೀಗ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋಣ. ಓಕೆ, ಅಂತರ್ಜಲ ಎನ್ನುವುದು ಗ್ರಾಮೀಣ ಪ್ರದೇಶದಲ್ಲಿ ಪ್ರಾಥಮಿಕ ಜಲಮೂಲ ಮತ್ತು ಬಡತನ ನಿವಾರಣಾ ಸಾಧನವಾಗಿ ಹೊರಹೊಮ್ಮಿದೆ ಅಂದರೆ ಎಮರ್ಜ್ಡ್, ಸಾಧನವಾಗಿದೆ ಅಂದರೆ ಸೊ ಇದೊಂದು ಟೂಲ್. ಸೊ ಬಡತನ ನಿವಾರಣೆ ಅಂದರೆ ಪಾವರ್ಟಿ ರಿಡಕ್ಷನ್, ಜಲಮೂಲ. ಓಕೆ, ಪ್ರಾಥಮಿಕ ಜಲಮೂಲ ಅಂದರೆ ಪ್ರೈಮರಿ ವಾಟರ್ ಸೋರ್ಸ್. ಓಕೆ, ಗ್ರೌಂಡ್ ವಾಟರ್ ಅಂದರೆ ಅಂತರ್ಜಲ. ಸೊ ನೆಕ್ಸ್ಟ್ ಸೆಂಟೆನ್ಸನ್ನು ನೋಡೋಣ. ಆನ್ ಅಕೌಂಟ್ ಆಫ್ ಇಟ್ಸ್ ನಿಯರ್ ಯೂನಿವರ್ಸಲ್ ಅವೈಲಬಿಲಿಟಿ, ಡಿಪೆಂಡಬಿಲಿಟಿ ಆ್ಯಂಡ್ ಲೋ ಕ್ಯಾಪಿಟಲ್ ಕಾಸ್ಟ್, it is the most prepared source of water to meet the requirements of various user sectors in India. ಓಕೆ, ಇಲ್ಲಿರುವಂಥ ಕೀವರ್ಡ್ಸ್ಗಳೇನು, ಯೂನಿವರ್ಸಲ್ ಅವೈಲಬಿಲಿಟಿ ಅಂದರೆ ಸಾರ್ವತ್ರಿಕ ಲಭ್ಯತೆ, ಡಿಪೆಂಡಬಿಲಿಟಿ ಅಂದರೆ ವಿಶ್ವಾಸಾರ್ಹತೆ, ಲೋ ಕ್ಯಾಪಿಟಲ್ ಕಾಸ್ಟ್ ಕಡಿಮೆ ಬಂಡವಾಳ ದರ. ಓಕೆ,
ರಿಕ್ವೈರ್ಮೆಂಟ್ಸ್ ಅಂದರೆ ಅವಶ್ಯಕತೆಗಳು, ವೇರಿಯಸ್ ಯೂಸರ್ ಸೆಕ್ಟರ್ಸ್ ಅಂದರೆ ವಿವಿಧ ಬಳಕೆದಾರ ವಲಯಗಳು ಇನ್ ಇಂಡಿಯಾ ಅಂದರೆ ಭಾರತದಲ್ಲಿ. ಓಕೆ, ಸೊ ಇವಿಷ್ಟು ಕೀವರ್ಡ್ಸ್. ಸೊ ಇದನ್ನು ನಾವು ಟ್ರಾನ್ಸ್ಲೇಷನ್ ಮಾಡೋಣ. ಓಕೆ, ಸೊ ಇದಕ್ಕೂ ಮುಂಚೆ ನೀವು ಏನು ಗಮನಿಸ್ಬೇಕಂದ್ರೆ ಬಹುಮುಖ್ಯವಾಗಿದ್ದು, ಸೊ ಕೊಟ್ಟಿರುವಂತಹ ಗದ್ಯ ಭಾಗ ಯಾವ ಕಾಲದಲ್ಲಿದೆ ಅಂತ ನೀವು ಮೊದಲನೇದಾಗಿ ನೋಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಕೊಟ್ಟಿರುವಂಥ ಗದ್ಯ ಭಾಗ ಪ್ರಮುಖವಾಗಿ ಸೊ ಇದು ಸಿಂಪಲ್ ಟೆನ್ಸ್ ಅಂದರೆ ವರ್ತಮಾನ ಕಾಲದಲ್ಲಿ ಇದೆ. ಓಕೆ, ಇದನ್ನು ಕೂಡ ಗಮನಿಸೋದು ಇಂಪಾರ್ಟೆಂಟ್. ಈಗ ಇದನ್ನು ನಾವು ಟ್ರಾನ್ಸ್ಲೇಟ್ ಮಾಡೋಣ. ಸೊ ಇದರ ಸಾರ್ವತ್ರಿಕ ಲಭ್ಯತೆ, ವಿಶ್ವಾಸಾರ್ಹತೆ, ಕಡಿಮೆ ಬಂಡವಾಳ ದರವನ್ನು ಗಮನಿಸಿದರೆ ಇದು ಭಾರತದಲ್ಲಿ ವಿವಿಧ ವಲಯಗಳ ಬಳಕೆದಾರರ ಅವಶ್ಯಕತೆಗಳನ್ನು ಪೂರೈಸುವಲ್ಲಿ ಆದ್ಯತೆಯ ಮೂಲವಾಗಿದೆ. ಸೊ ಆದ್ಯತೆಯ ಅಂದರೆ ಏನಂದರೆ ಇಲ್ಲಿ ಸೊ ಪ್ರಿಪೇರ್ಡ್ ಅಂದರೆ ಆದ್ಯತೆಯ ಅಂತ ಅರ್ಥ. ಓಕೆ, ಸೊ ಮುಂದಿನ ಸೆಂಟೆನ್ಸನ್ನು ನೋಡೋಣ. ಓಕೆ, ಗ್ರೌಂಡ್ ವಾಟರ್ ಹ್ಯಾಸ್ ಮೇಡ್ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ಸ್ ಟು ದ ಗ್ರೋತ್ ಆಫ್ ಇಂಡಿಯಾಸ್ ಎಕಾನಮಿ ಆ್ಯಂಡ್ ಹ್ಯಾಸ್ ಬೀನ್ ಆ್ಯನ್ ಇಂಪಾರ್ಟೆಂಟ್ ಕ್ಯಾಟಲಿಸ್ಟ್ ಫಾರ್ ಇಟ್ಸ್ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್. ಸೊ ಇವೆಲ್ಲವನ್ನು ಕೂಡ ನೀವೇನೆಂದರೆ ಸೊ ಅರ್ಥಶಾಸ್ತ್ರದಲ್ಲಿ ಈ ಕೀವರ್ಡ್ಗಳನ್ನು ಆಲ್ರೆಡಿ ನೋಡಿರ್ತಾರೆ. ಫಾರ್ ಎಕ್ಸಾಂಪಲ್ ಗ್ರೋತ್ ಅಂದರೆ ಬೆಳವಣಿಗೆ, ಇಂಡಿಯಾಸ್ ಎಕಾನಮಿ ಅಂದರೆ ಭಾರತದ ಆರ್ಥಿಕತೆ, ಮತ್ತು ಕ್ಯಾಟಲಿಸ್ಟ್ ಅಂದರೆ ವೇಗವರ್ಧಕ. ಫಾರ್ ಎಕ್ಸಾಂಪಲ್ ನೀವು ಸೈನ್ಸನ್ನು ಓದುವಾಗ ಈ ಕ್ಯಾಟಲಿಸ್ಟ್ ಅನ್ನೋ ವರ್ಡನ್ನು ನೋಡಿರ್ತೀರ. ಇನ್ನು ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಸಾಮಾಜಿಕ ಆರ್ಥಿಕ ಬೆಳವಣಿಗೆ, ಡೆವಲಪ್ಮೆಂಟ್ ಅಂದರೆ ಅಭಿವೃದ್ಧಿ. ಓಕೆ, ಗ್ರೋತ್ ಅಂದರೆ ಬೆಳವಣಿಗೆ, ಡೆವಲಪ್ಮೆಂಟ್ ಅಂದರೆ ಅಭಿವೃದ್ಧಿ. ಸೊ ಇದನ್ನು ಈಗ ನಾವು ಟ್ರಾನ್ಸ್ಲೇಷನ್ ಮಾಡೋಣ. ಓಕೆ, ಅಂತರ್ಜಲವು ಭಾರತದ ಆರ್ಥಿಕ ಬೆಳವಣಿಗೆಯಲ್ಲಿ ಗಣನೀಯ ಕೊಡುಗೆ ನೀಡಿದ್ದು, ಜೊತೆಗೆ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ಪ್ರಮುಖ ವೇಗವರ್ಧಕವಾಗಿ ಕೆಲಸವನ್ನು ಮಾಡ್ತಾ ಇದೆ. ಓಕೆ, ಸೊ ಇಲ್ಲಿ ನೋಡಿ ಇಲ್ಲಿ ಕೆಲಸ ಅಂತ ಯಾವುದನ್ನು ಮೆನ್ಷನ್ ಮಾಡಿಲ್ಲ. ಓಕೆ, ನಾ ಇಲ್ಲಿ ಕೆಲಸ ಅಂತ ತೊಗೊಂಡಿದ್ದೇನೆ. ಓಕೆ, ಇಲ್ಲಿ ಕೆಲಸ ಅಂದರೆ ವರ್ಕ್ ಅಥವಾ ಜಾಬ್ ಅಂತ ಏನಾದರೂ ಯೂಸ್ ಮಾಡಿದಾರ? ಯೂಸ್ ಮಾಡಿಲ್ಲ, ಹೌದು ತಾನೆ? ಬಟ್ ಸೊ ಇದರ ಆಶಯವನ್ನು ನಾನು ಆ್ಯಸ್ ಯೂಶುವಲಾಗಿ ಹೇಗಿದೆ ಹಾಗೆ ಹೇಳಿದ್ದೀನಿ. ಓಕೆ, ಸೊ ಈ ರೀತಿ ಕೆಲವೊಂದು ಬದಲಾವಣೆಗಳನ್ನು ನೀವು ಮಾಡ್ಕೋಬೋದು. ಓಕೆ, ಸೊ ಇದರ ಅರ್ಥ ಈಗ ನಾ ಹೇಳಿರೋ ಅರ್ಥ ಎರಡೂ ಕೂಡ ಒಂದೇ ಅನಿಸುತ್ತೆ. ನೆಕ್ಸ್ಟ್ ಸೆಂಟೆನ್ಸ್. ಸೊ ಇಟ್ಸ್ ಇಂಪಾರ್ಟೆನ್ಸ್ ಆ್ಯಸ್ ಎ ಪ್ರೀಸಿಯಸ್ ನ್ಯಾಚುರಲ್ ರಿಸೋರ್ಸ್ ಇನ್ ದ ಇಂಡಿಯನ್ ಕಂಟೆಕ್ಸ್ಟ್ can be gauged from the fact that more than 85% of India's rural domestic water requirements, 50% of its urban water requirements, and more than 50% of its irrigation requirements, okay, are being met from groundwater resources. Okay, ಸೊ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಕೀವರ್ಡ್ಸ್ಗಳನ್ನು ಏನೇನು ನ್ಯಾಚುರಲ್ ರಿಸೋರ್ಸ್. ಓಕೆ, ಅಂದರೆ ಪ್ರೀಸಿಯಸ್ ನ್ಯಾಚುರಲ್ ರಿಸೋರ್ಸ್. ಪ್ರೀಸಿಯಸ್ ಅಂದರೆ ಅಮೂಲ್ಯವಾದದ್ದು, ನ್ಯಾಚುರಲ್ ರಿಸೋರ್ಸಸ್ ಅಂದರೆ ಸ್ವಾಭಾವಿಕ ಸಂಪನ್ಮೂಲಗಳು. ಓಕೆ, ನೆಕ್ಸ್ಟ್ ಏನಂದರೆ ಇಂಡಿಯಾಸ್ ರೂರಲ್ ಡೊಮೆಸ್ಟಿಕ್ ವಾಟರ್ ರಿಕ್ವೈರ್ಮೆಂಟ್ಸ್ ಅಂದರೆ ನೀರಿನ ಅವಶ್ಯಕತೆ. ಮತ್ತೇನು ಇರಿಗೇಷನ್ ಅಂದರೆ ನೀರಾವರಿ ಅವಶ್ಯಕತೆ. ಓಕೆ, ಸೊ ಗ್ರೌಂಡ್ ವಾಟರ್ ರಿಸೋರ್ಸಸ್ ಅಂತರ್ಜಲ ಮೂಲಗಳು ಅಥವಾ ಸಂಪನ್ಮೂಲ. ಓಕೆ, ಇದರಲ್ಲಿ ಕಂಡುಬರುವಂಥ ಕೀವರ್ಡ್ಸ್ ಇದನ್ನು ನಾವು ಯಾವ ರೀತಿಯಾಗಿ ಟ್ರಾನ್ಸ್ಲೇಟ್ ಮಾಡ್ಬೋದು? ಇದನ್ನು ಒಂದು ಅಮೂಲ್ಯ ಸ್ವಾಭಾವಿಕ ಸಂಪನ್ಮೂಲವಾಗಿ ಬಿಂಬಿಸುವುದಾದರೆ ಗ್ರಾಮೀಣ ಪ್ರದೇಶದ 85% ಹೆಚ್ಚು ನೀರಿನ ಅವಶ್ಯಕತೆಯನ್ನು ಇದು ಪೂರೈಸುವುದು, ನಗರ ನೀರಿನ 50% ಅವಶ್ಯಕತೆ ಮತ್ತು ನೀರಾವರಿಯ 50%ಕ್ಕೂ ಹೆಚ್ಚಿನ ಬೇಡಿಕೆ ಅಂತರ್ಜಲದಿಂದ ಪೂರೈಸಲ್ಪಡುವುದು. ಓಕೆ, ಸೊ ಇಲ್ಲಿ ದೊಡ್ಡ ಸೆಂಟೆನ್ಸನ್ನು ಕೊಟ್ಟಿದ್ದಾರೆ ಇಲ್ಲಿಂದ ಇಲ್ಲಿಗೆ. ಓಕೆ, ಸೊ ನೀವು ಅಷ್ಟೇ ದೊಡ್ಡದಾಗಿ ಬರೀಬೇಕಂತ ಏನಿಲ್ಲ, ಸೊ ನೀವು ಶಾರ್ಟಾಗಿ ಮಾಡ್ಕೋಬೋದು. ಸೊ ಇದನ್ನು ನಾನು ಏನು ಮಾಡಿದೆ ಅಂದರೆ ಇಡೀ ದೊಡ್ಡ ಸೆಂಟೆನ್ಸನ್ನು 2 ಸೆಂಟೆನ್ಸ್ ಆಗಿ ಮಾಡಿದ್ದೀನಿ. ಸೊ ಗ್ರಾಮೀಣ ಪ್ರದೇಶದ ಸೊ ಇದನ್ನು ಒಂದು ಅಮೂಲ್ಯ ಸ್ವಾಭಾವಿಕ ಸಂಪನ್ಮೂಲವಾಗಿ ಬಿಂಬಿಸುವುದಾದರೆ ಗ್ರಾಮೀಣ ಪ್ರದೇಶದ 85%ಕ್ಕೂ ಹೆಚ್ಚು ನೀರಿನ ಅವಶ್ಯಕತೆಯನ್ನು ಇದು ಪೂರೈಸುವುದು. ಸೊ ಇಲ್ಲಿ ಒಂದು ಫುಲ್ ಫಾರ್ಮ್ ಕೊಟ್ಟಿದ್ದೇನೆ. ನೆಕ್ಸ್ಟ್ ನಗರ ನೀರಿನ 50% ಅವಶ್ಯಕತೆ ಮತ್ತು ನೀರಾವರಿಯ 50%ಕ್ಕೂ ಹೆಚ್ಚಿನ ಬೇಡಿಕೆ ಅಂತರ್ಜಲದಿಂದ ಪೂರೈಸಲ್ಪಡುವುದು. ಸೊ 2 ಸೆಂಟೆನ್ಸನ್ನಾಗಿ ಮಾಡಿದ್ದೀನಿ. ಸೊ ಈ ರೀತಿಯಾಗಿ ಕೂಡ ನೀವು
ಮಾಡ್ಬೋದು. ಸೊ ಇದರಲ್ಲಿ ನಿಮ್ಮ ಮಾರ್ಕ್ಸ್ ಕಟ್ಟಾಗತ್ತೆ ಅಂತೇನಿಲ್ಲ. ಓಕೆ, ಏನಂದರೆ ನಾವು ಅದರ ಅರ್ಥವನ್ನು ಆಶಯವನ್ನು ಹೇಗಿದೆ ಹಾಗೆ ಹೇಳುವಂಥ ಪ್ರಯತ್ನವನ್ನು ಮಾಡಬೇಕು. ಸೊ ಹಾಗಾದರೆ ಮುಂದಿನ ಸೆಂಟೆನ್ಸ್ ಏನು? ಓಕೆ, ದ ಇನ್ಕ್ರೀಸಿಂಗ್ ಡಿಪೆಂಡೆನ್ಸ್ ಆನ್ ಗ್ರೌಂಡ್ ವಾಟರ್ ಆ್ಯಸ್ ಎ ರಿಲಯಬಲ್ ಸೋರ್ಸ್ ಆಫ್ ವಾಟರ್ ಹ್ಯಾಸ್ ರಿಸಲ್ಟೆಡ್ ಇನ್ ಇಟ್ಸ್ ಲಾರ್ಜ್ ಸ್ಕೇಲ್ ಆ್ಯಂಡ್ ಆಫ್ಟೆನ್ indiscriminate development in various parts of the country without due regard to recharging capacities of aquifers and other environmental factors. ಇದನ್ನು ಭಾರಿ ದೊಡ್ಡದಾಗಿ ಕೊಟ್ಟಿದ್ದಾರೆ. ಸೊ ಇದೇ ಸಂದೇಶವನ್ನು ನಾವು ಅತ್ಯಂತ ಚಿಕ್ಕದಾಗಿ ಹೇಳೋಣ. ಇಲ್ಲಿ ಕೀವರ್ಡ್ಸ್ ಏನಂದರೆ ಓಕೆ, ಇನ್ಕ್ರೀಸಿಂಗ್ ಡಿಪೆಂಡೆನ್ಸ್ ಅಂದರೆ ಹೆಚ್ಚುತ್ತಿರುವ ಅವಲಂಬನೆ, ರಿಲಯಬಲ್ ಸೋರ್ಸ್ ಅಂದರೆ ವಿಶ್ವಾಸಾರ್ಹ ಮೂಲ, ಓಕೆ, ಇಂಡಿಸ್ಕ್ರಿಮಿನೇಟ್ ಡೆವಲಪ್ಮೆಂಟ್ ಅಂದರೆ ಅಜಾಗರೂಕತೆಯ ಅಭಿವೃದ್ಧಿ ಅಥವಾ ತಾರತಮ್ಯ ಅಭಿವೃದ್ಧಿ ಅಂತಲೂ ನಾವು ಹೇಳ್ಬೋದು. ವೇರಿಯಸ್ ಪಾರ್ಟ್ಸ್ ಆಫ್ ದ ಕಂಟ್ರಿ ಅಂದರೆ ದೇಶದ ವಿವಿಧ ಭಾಗಗಳು. ಓಕೆ, ಇದನ್ನು ನಾವು ಸಿಂಪಲ್ಲಾಗಿ ಟ್ರಾನ್ಸ್ಲೇಷನ್ ಮಾಡೋದಾದರೆ ಅಂತರ್ಜಲವನ್ನು ವಿಶ್ವಾಸಾರ್ಹ ನೀರಿನ ಮೂಲವಾಗಿ ಏನು ಹೆಚ್ಚುತ್ತಿರುವ ಅವಲಂಬನೆಯು ದೊಡ್ಡ ಪ್ರಮಾಣದಲ್ಲಿ ಮತ್ತು ದೇಶದ ವಿವಿಧ ಭಾಗಗಳಲ್ಲಿ ಅಜಾಗರೂಕತೆಯ ಅಭಿವೃದ್ಧಿಗೆ ಕಾರಣವಾಗಿದೆ ಅಂತ ಸಿಂಪಲ್ಲಾಗಿ ನಾವು ಹೇಳ್ಬೋದು. ಸೊ ಇಲ್ಲಿ ನಾವು ಮೆನ್ಷನ್ ಮಾಡಿಲ್ಲ ರೀಚಾರ್ಜಿಂಗ್ ಕ್ಯಾಪಾಸಿಟೀಸ್ ಆಫ್ ಅಕ್ವಿಫೈರ್ಸ್ ಆ್ಯಂಡ್ ಅದರ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂದರೆ ಸೊ ಇದನ್ನು ನಾವು ಕನ್ಸಿಡರ್ ಮಾಡ್ದೇನು. ಓಕೆ, ಸೊ ಇಲ್ಲಿ ಏನು ನೀರಿನ ಸೊ ಅಂತರ್ಜಲದ ಮೇಲೆ ಏನು ಅವಲಂಬನೆ ಹೆಚ್ಚುತ್ತಾ ಇದೆ, ಸೊ ಅದು ವಿವಿಧ ಭಾಗಗಳಲ್ಲಿ ಸೊ ಅಜಾಗರೂಕತೆಯ ಅಭಿವೃದ್ಧಿಗೆ ಕಾರಣವಾಗಿದೆ. ಓಕೆ, ಸೊ ಎರಡೂ ಕೂಡ ಅರ್ಥ ಒಂದೇ ನೀಡುತ್ತೆ. ಸೊ ಇದೇ ಮುಂದುವರಿದ ಭಾಗ. ದ ಅನ್ಪ್ಲ್ಯಾನ್ಡ್ ಆ್ಯಂಡ್ ನಾನ್ ಸೈಂಟಿಫಿಕ್ ಡೆವಲಪ್ಮೆಂಟ್ ಆಫ್ ಗ್ರೌಂಡ್ ವಾಟರ್ ರಿಸೋರ್ಸಸ್ ಮೋಸ್ಟ್ಲಿ ಡ್ರಿವನ್ ಬೈ ಇಂಡಿವಿಜುವಲ್ ಇನಿಷಿಯೇಟಿವ್ಸ್ ಹ್ಯಾಸ್ ಲೆಡ್ ಟು ಆ್ಯನ್ ಇನ್ಕ್ರೀಸಿಂಗ್ ಸ್ಟ್ರೆಸ್ ಆನ್ ದ ಅವೈಲೇಬಲ್ ರಿಸೋರ್ಸಸ್. ಓಕೆ, ಸೊ ಪ್ಲ್ಯಾನ್ಡ್ ಅಂದರೆ ಯೋಜಿತ, ಅನ್ಪ್ಲ್ಯಾನ್ಡ್ ಅಂದರೆ ಯೋಜಿತವಲ್ಲದ, ನಾನ್ ಸೈಂಟಿಫಿಕ್ ಅಂದರೆ ಸೈಂಟಿಫಿಕ್ ಅಂದರೆ ವೈಜ್ಞಾನಿಕ, ನಾನ್ ಸೈಂಟಿಫಿಕ್ ಅಂದರೆ ವೈಜ್ಞಾನಿಕ ಅಲ್ಲದ. ಸೊ ಅನ್ಪ್ಲ್ಯಾನ್ಡ್ ಆ್ಯಂಡ್ ನಾನ್ ಸೈಂಟಿಫಿಕ್ ಡೆವಲಪ್ಮೆಂಟ್ ಯೋಜಿತವಲ್ಲದ ಮತ್ತು ವೈಜ್ಞಾನಿಕವಲ್ಲದ ಅಭಿವೃದ್ಧಿಯು ಆಫ್ ಗ್ರೌಂಡ್ ವಾಟರ್ ರಿಸೋರ್ಸಸ್ ಅಂದರೆ ಅಂತರ್ಜಲ ಮೂಲಗಳ ಯೋಜಿತವಲ್ಲದ ಮತ್ತು ವೈಜ್ಞಾನಿಕವಲ್ಲದ ಅಭಿವೃದ್ಧಿಯು. ಓಕೆ, ಮೋಸ್ಟ್ಲಿ ಡ್ರಿವನ್ ಬೈ ಇಂಡಿವಿಜುವಲ್ ಇನಿಷಿಯೇಟಿವ್ಸ್ ಅಂದರೆ ಇಂಡಿವಿಜುವಲ್ ಅಂದರೆ ವೈಯಕ್ತಿಕ. ಓಕೆ, ಇನಿಷಿಯೇಟಿವ್ಸ್ ಅಂದರೆ ಕ್ರಮಗಳು ಅಥವಾ ಉಪಕ್ರಮಗಳು. ಹ್ಯಾಸ್ ಲೆಡ್ ಟು ಆ್ಯನ್ ಇನ್ಕ್ರೀಸಿಂಗ್ ಸ್ಟ್ರೆಸ್ ಅಂದರೆ ಹೆಚ್ಚುತ್ತಿರುವ ಒತ್ತಡ ಆನ್ ದ ಅವೈಲೇಬಲ್ ರಿಸೋರ್ಸಸ್. ಓಕೆ, ಅಂದರೆ ಲಭ್ಯವಿರುವ ಸಂಪನ್ಮೂಲಗಳು. ಸೊ ಇದನ್ನು ನಾವು ಯಾವ ರೀತಿಯಾಗಿ ಟ್ರಾನ್ಸ್ಲೇಟ್ ಮಾಡ್ಬೋದು? ಹೆಚ್ಚಾಗಿ ವೈಯಕ್ತಿಕ ಕ್ರಮಗಳಿಂದ ನಡೆಸಲ್ಪಡುವ ಅಂತರ್ಜಲ ಮೂಲಗಳ ಯೋಜಿತವಲ್ಲದ ಮತ್ತು ವೈಜ್ಞಾನಿಕವಲ್ಲದ ಅಭಿವೃದ್ಧಿ ಸಂಪನ್ಮೂಲಗಳ ಮೇಲೆ ಹೆಚ್ಚುತ್ತಿರುವ ಒತ್ತಡಕ್ಕೆ ಕಾರಣ ಆಗಿದೆ. ಸೊ ಮುಂದಿನ ಲೈನ್ ಏನು? ದ ಅಡ್ವರ್ಸ್ ಇಂಪ್ಯಾಕ್ಟ್ಸ್ ಕ್ಯಾನ್ ಬಿ ಅಬ್ಸರ್ವ್ಡ್ ಇನ್ ದ ಫಾರ್ಮ್ ಆಫ್ ಲಾಂಗ್ ಟರ್ಮ್ ಡಿಕ್ಲೈನ್ ಆಫ್ ಗ್ರೌಂಡ್ ವಾಟರ್ ಲೆವೆಲ್ಸ್, desaturation of aquifer zones, increased energy consumption for lifting water from progressively deeper levels, and qualify deterioration due to saline water intrusion in coastal areas in different parts of the country. ಓಕೆ, ಸೊ ಅಂದರೆ ಅಂತರ್ಜಲದ ಮೇಲೆ ನಾವು ಹೆಚ್ಚಿನ ಅವಲಂಬನೆಯನ್ನು ಹೊಂದಿದ್ದೇವೆ. ಬಟ್ ಸೊ ಅದರಲ್ಲಿ ಕೆಲವು ಅನಾನುಕೂಲಗಳ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಓಕೆ, ಫಾರ್ ಎಕ್ಸಾಂಪಲ್ ಏನಂದರೆ ಲಾಂಗ್ ಟರ್ಮ್ ಡಿಕ್ಲೈನ್ ಆಫ್ ಗ್ರೌಂಡ್ ವಾಟರ್, ಡಿಸ್ಯಾಚುರೇಷನ್ ಆಫ್ ಅಕ್ವಿಫೈರ್ ಜೋನ್ಸ್, ಇನ್ಕ್ರೀಸ್ಡ್ ಎನರ್ಜಿ ಕನ್ಸಂಪ್ಷನ್ ಫಾರ್ ಲಿಫ್ಟಿಂಗ್ ವಾಟರ್ ಫ್ರಾಮ್ ಪ್ರೋಗ್ರೆಸಿವ್ಲಿ ಡೀಪರ್ ಲೆವೆಲ್ಸ್ ಆ್ಯಂಡ್ ಕ್ವಾಲಿಟಿ ಡಿಟೋರಿಯೇಷನ್ ಟು ವಾಟರ್ ಇಂಟ್ರೂಷನ್ ಇನ್ ಕೋಸ್ಟಲ್ ಏರಿಯಾಸ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಕಂಟ್ರಿ. ಓಕೆ, ದೇಶದ ವಿವಿಧ ಭಾಗಗಳಲ್ಲಿ ಕರಾವಳಿ ಪ್ರದೇಶಗಳಲ್ಲಿ ಉಪ್ಪು ನೀರಿನ ಒಳಹರಿವಿನಿಂದಾಗಿ ಅಂತರ್ಜಲ ಮಟ್ಟಗಳ ದೀರ್ಘಾವಧಿಯ ಕುಸಿತ, ಜಲಚರಗಳ ನಿರ್ಜಲೀಕರಣ, ಕ್ರಮೇಣ ಆಳವಾದ ತಳಮಟ್ಟದಿಂದ ನೀರನ್ನು ಎತ್ತುವ ಶಕ್ತಿಯ ಬಳಕೆ ಮತ್ತು ಪ್ರಮಾಣ ರೂಪದಲ್ಲಿ ಸೊ ಪ್ರತಿಕೂಲ ಪರಿಣಾಮಗಳನ್ನು ಗಮನಿಸಬಹುದು ಅಥವಾ ಕಾಣಬಹುದು ಅನ್ನೋ ವರ್ಡನ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡಬಹುದು. ಆನ್ ದಿ ಅದರ್ ಹ್ಯಾಂಡ್ ಅಂದರೆ ಮತ್ತೊಂದೆಡೆ, there are areas in the country where groundwater development is still at low key.
ಓಕೆ. ಲೋ ಕೀ in spite of the availability of sufficient resources. Similarly, the canal command areas suffer from problems of water logging and soil salinity due to gradual rise in groundwater levels. ಸೊ ಇಲ್ಲಿ ಗ್ರ್ಯಾಜುವಲ್ ರೈಸ್ ಅಂತ ಇದೆ, ಅಂದರೆ ಗಣನೀಯ ಏರಿಕೆ ಅಂತ ನಾವು ಹೇಳ್ಬೋದು. ವಾಟರ್ ಲಾಗಿಂಗ್ ಅಂದರೆ ನೀರಿನ ಸಂಗ್ರಹಣೆ, ಸಾಯಿಲ್ ಸ್ಯಾಲಿನಿಟಿ ಅಂದರೆ ಮಣ್ಣಿನ ಲವಣತೆ. ಓಕೆ. ಸಿಮಿಲ್ಯಾರಿಟಿ. ಓಕೆ. ಸಿಮಿಲ್ಯಾರಿಟಿ ಅಂದರೆ ಸೊ ಒಂದೇ ರೀತಿಯ ಹೋಲಿಕೆ. ಓಕೆ. ಕೆನಾಲ್ ಅಂದರೆ ಕಾಲುವೆಗಳು. ಓಕೆ. ಪ್ರಾಬ್ಲಮ್ಸ್ ಅಂದರೆ ಸಮಸ್ಯೆಗಳು. ಸೊ ಇವೆಲ್ಲವನ್ನು ಕೂಡ ನಾವು ಕೀವರ್ಡ್ಸನ್ನು ನೋಡಿದ್ವಿ. ಈಗ ಈ ಸೆಂಟೆನ್ಸನ್ನು ನಾವು ಯಾವ ರೀತಿ ಟ್ರಾನ್ಸ್ಲೇಟ್ ಮಾಡ್ಬೋದು. ಮತ್ತೊಂದೆಡೆ, ಆನ್ ದಿ ಅದರ್ ಹ್ಯಾಂಡ್ ಅಂತ ಇದೆ. ಸೊ ಹೀಗಾಗಿ ಮತ್ತೊಂದೆಡೆ ದೇಶದಲ್ಲಿ ಸಾಕಷ್ಟು ಸಂಪನ್ಮೂಲಗಳ ಲಭ್ಯತೆಯ ಹೊರತಾಗಿಯೂ ಅಂತರ್ಜಲ ಅಭಿವೃದ್ಧಿಯು ಇನ್ನೂ ಕಡಿಮೆ ಮಟ್ಟದಲ್ಲಿದೆ. ಅಂತೆಯೇ ಕಾಲುವೆ ಹೊಂದಿರುವ ಪ್ರದೇಶಗಳು ನೀರಿನ ಸಂಗ್ರಹಣೆ ಮತ್ತು ಮಣ್ಣಿನ ಲವಣಾಂಶದ ಸಮಸ್ಯೆಯಿಂದ ಬಳಲುತ್ತಿವೆ. ಓಕೆ. ಅಂದರೆ ಕಾಲುವೆ ಹೊಂದಿರುವಂಥ ಪ್ರದೇಶಗಳು ಯಾವ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾವೆ ಅಂದರೆ ನೀರಿನ ಸಂಗ್ರಹಣೆ ಮತ್ತು ಮಣ್ಣಿನ ಲವಣಾಂಶದ ಸಮಸ್ಯೆಯಿಂದ ಬಳಲ್ತಾ ಇವೆ. ಸೊ ಇಲ್ಲಿಯೂ ಕೂಡ ನಾನು ಏನು ಮಾಡಿದೆ ಅಂದರೆ 2 ಸೆಂಟೆನ್ಸ್ಗಳನ್ನು ಮಾಡಿದೆ, ಇಷ್ಟು ದೊಡ್ಡ ಸೆಂಟೆನ್ಸನ್ನು. ಓಕೆ. ಸೊ ಈ ರೀತಿಯಾಗಿ ನೀವು ದೊಡ್ಡ ಸೆಂಟೆನ್ಸನ್ನು ಕೊಟ್ಟರೂ ಕೂಡ ಸೊ ಈ ರೀತಿಯಾಗಿ 2 ಚಿಕ್ಕ ಸೆಂಟೆನ್ಸ್ಗಳನ್ನಾಗಿ ಮಾಡ್ಬೋದು. ಆದರೆ ಹೇಳುವಂಥ ವಿಷಯಕ್ಕೆ ಯಾವುದೇ ರೀತಿ ಧಕ್ಕೆ ಬರಬಾರ್ದು. ಸೊ ನೆಕ್ಸ್ಟ್ ಏನಂದರೆ ಕನ್ನಡದಿಂದ ಇಂಗ್ಲೀಷ್ಗೆ. ಸೊ ಬಹಳಷ್ಟು ಜನಕ್ಕೆ ಇದೇ ಟಫ್ ಅನಿಸೋದು. ಓಕೆ. ಸೊ ಹೀಗಾಗಿ ಇದನ್ನೇ ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡಿ ಅಂತ ಈ ಮುಂಚೆನೇ ಹೇಳಿದ್ದೀನಿ. ಓಕೆ. ಹಾಗಾದರೆ ಸೊ ಇಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಮೊದಲೇದಾಗಿ ಇಲ್ಲೂ ಕೂಡ ನಾವು ಏನು ಮಾಡ್ಬೇಕಂದ್ರೆ ಸೊ ಮೊದಲೇದಾಗಿ ಇಡೀ ಗದ್ಯ ಭಾಗವನ್ನು ಒಮ್ಮೆ ಫಾಸ್ಟಾಗಿ ಓದ್ಕೊಂಡು ಪ್ರಮುಖವಾಗಿ ಯಾವುದರ ಬಗ್ಗೆ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡ್ಕೋಬೇಕು. ಅದರ ಜೊತೆಗೆ ಅದು ಯಾವ ಕಾಲದಲ್ಲಿದೆ ಅಂತ ನೋಡ್ಕೋಬೇಕು. ಸೊ ಇಲ್ಲೇನೆಂದರೆ ವಾಯು ಮಾಲಿನ್ಯ, ಸೊ ಕೆಲವೊಂದು ಭೂಮಿ ಬಗ್ಗೆ, ಓಜೋನ್ ಬಗ್ಗೆ, ಸೊ ಈ ರೀತಿ ವಿವಿಧ ವಿಷಯಗಳ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಓಕೆ. ಸೊ ಇಂಥ ವಿಷಯಗಳನ್ನು ಕೊಟ್ಟಾಗ ನೀವು ಡೈರೆಕ್ಟಾಗೆ ಸ್ಟಾರ್ಟ್ ಮಾಡ್ಬೋದು. ಬಟ್ ಏನಂದರೆ ಅಟ್ಲೀಸ್ಟ್ ಒಂದು ಪ್ಯಾರಾ ಆದರೂ ನೀವು ಓದಿ ಅರ್ಥ ಮಾಡ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡಬೇಕು. ಅಟ್ಲೀಸ್ಟ್ ಒಂದು ಪ್ಯಾರಾವನ್ನಾದರೂ ಓದಿ ನೀವು ಟ್ರಾನ್ಸ್ಲೇಷನನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಓಕೆ. ಸೊ ಮೊದಲೇದಾಗಿ ಸೊ ಫಸ್ಟ್ ಪ್ಯಾರಾವನ್ನು ನೋಡೋಣ. ಮನುಷ್ಯರಿಗೆ ಅಥವಾ ಇತರ ಜೀವಿಗಳಿಗೆ ಹಾನಿ ಅಥವಾ ತೊಂದರೆಯನ್ನುಂಟು ಮಾಡುವ, ಸ್ವಾಭಾವಿಕ ಪರಿಸರಕ್ಕೆ ಹಾನಿಯನ್ನುಂಟು ಮಾಡುವ ರಾಸಾಯನಿಕಗಳು, ಸೂಕ್ಷ್ಮ ಕಣಗಳ ವಸ್ತು ಅಥವಾ ಜೈವಿಕ ಸಾಮಗ್ರಿಗಳು ಭೂಮಿಯ ವಾತಾವರಣಕ್ಕೆ ಸೇರಿಕೊಳ್ಳುವುದನ್ನೇ ನಾವು ವಾಯು ಮಾಲಿನ್ಯ ಅಂತ ಕರಿತೀವಿ. ಕೀವರ್ಡ್ಸ್ ಏನೇನಿಲ್ಲಿ? ವಾಯು ಮಾಲಿನ್ಯ, ಸೂಕ್ಷ್ಮ ಕಣಗಳು, ಜೈವಿಕ ಸಾಮಗ್ರಿಗಳು, ಓಕೆ, ಪರಿಸರ, ಮನುಷ್ಯರು. ಓಕೆ. ಸೊ ಇವೆಲ್ಲವೂ ಇಲ್ಲಿ ಕೀವರ್ಡ್ಸ್. ಓಕೆ. ಸೊ ಮನುಷ್ಯರಿಗೆ ಅಂತ ನಾವೇನಂತ ಕರಿತೀವಿ? ಹ್ಯೂಮನ್ಸ್. ಓಕೆ. ಇತರ ಜೀವಿಗಳು ಅಂದರೆ ಆರ್ಗಾನಿಸಮ್ಸ್ ಅಂತ ಕರಿತೀವಿ. ಸೊ ಪರಿಸರ ಅಂದ್ರೇನು? ಸೊ ಓಕೆ, ಪರಿಸರ ಅಂದ್ರೇನು? ಎನ್ವೈರ್ಮೆಂಟಲ್. ಓಕೆ. ಸೊ ಅದನ್ನು ನೀವು ಇಲ್ಲಿ ಹೇಳ್ಬೋದು. ಇನ್ನು ಸೂಕ್ಷ್ಮ ಕಣಗಳು ಅಂದರೆ ಪರ್ಟಿಕ್ಯುಲೇಟ್ ಮ್ಯಾಟರ್ಸ್ ಅಂತ ಕರಿತೀವಿ. ಓಕೆ. ಸೊ ರಾಸಾಯನಿಕಗಳಂದರೆ ಕೆಮಿಕಲ್ಸ್, ವಾಯು ಮಾಲಿನ್ಯ ಅಂದರೆ ಏರ್ ಪೊಲ್ಯೂಷನ್. ಸೊ ಇವಿಷ್ಟು ಕೀವರ್ಡ್ಗಳನ್ನು ಮೊದಲು ನೀವು ತಿಳ್ಕೊಳ್ಳಿ. ಸೊ ಇವಾಗ ನಾವು ಇದನ್ನು ಟ್ರಾನ್ಸ್ಲೇಷನ್ ಮಾಡೋಣ. ಸೊ ಅಂದರೆ ವಾಯು ಮಾಲಿನ್ಯ ಎಂದರೇನು ಅಂತ ಇವರು ಹೇಳಿದ್ದಾರೆ. ಸೊ ಅದನ್ನೇ ನಾವೀಗ ಹೇಳಬೇಕಿಲ್ಲಿ. ಏರ್ ಪೊಲ್ಯೂಷನ್ ಈಸ್ ದ ಅಕ್ಯುಮುಲೇಷನ್ ಆಫ್ ಕೆಮಿಕಲ್ಸ್, particulate matter or biological materials that cause harm to humans or other organisms. Okay. So that cause harm to environment ಅನ್ನೋವಂಥ ಒಂದು ವರ್ಡನ್ನು ಕೂಡ ನಾವಿಲ್ಲಿ ಸೇರಿಸೋಣ. ಯಾಕಂದರೆ ಇಲ್ಲಿ ಸ್ವಾಭಾವಿಕ ಪರಿಸರ ಅನ್ನೋ ವರ್ಡ್ ಇರೋದರಿಂದ. ಓಕೆ. ಸೊ ಹಾಗಾದರೆ ಮುಂದಿನ ವಾಕ್ಯವನ್ನು ನೋಡೋಣ. ವಾತಾವರಣವು ಒಂದು ಸಂಕೀರ್ಣ ಚಲನಶೀಲ ಸ್ವಾಭಾವಿಕ ಅನಿಲ ರೂಪದ ವ್ಯವಸ್ಥೆಯಾಗಿದ್ದು ಭೂಮಿಯ ಮೇಲಿನ ಜೀವಜಾಲ ಪೂರಕವಾಗಿ ನಿಲ್ಲಲು ಅದು ಅತ್ಯಂತ ಅಗತ್ಯವಾಗಿರುತ್ತದೆ. ಸೊ ವಾತಾವರಣ ಅಂದ್ರೇನು? ಓಕೆ, ಅಟ್ಮಾಸ್ಫಿಯರ್ ಒಂದು ಸಂಕೀರ್ಣ ಚಲನಶೀಲ. ಸೊ ಅಂದ್ರೇನು? ಕಾಂಪ್ಲೆಕ್ಸ್ ಡೈನಾಮಿಕ್, ಸ್ವಾಭಾವಿಕ ಅಂದರೆ ನ್ಯಾಚುರಲ್, ಅನಿಲ ರೂಪದ ಅಂದರೆ ಗೇಸಿಯಸ್, ವ್ಯವಸ್ಥೆ ಅಂದರೆ ಸಿಸ್ಟಮ್, ಭೂಮಿ ಅಂದರೆ ಅರ್ತ್. ಓಕೆ. ಸೊ ಹಾಗಾದರೆ ಇದನ್ನು ನಾವು ಈಗ ಟ್ರಾನ್ಸ್ಲೇಷನ್ ಮಾಡೋಣ.
The atmosphere is a complex dynamical natural gas system that is essential for life on earth. Okay, essential for life on earth ಅಂದರೆ ಭೂಮಿಯ ಮೇಲಿನ ಜೀವಿಗಳ ಅಗತ್ಯತೆಗೆ ಅವಶ್ಯಕವಾಗಿದ್ದು ಈ ವಾತಾವರಣ. ಓಕೆ, ಸೊ ನೆಕ್ಸ್ಟ್ ಸೆಂಟೆನ್ಸ್ ಏನು? ವಾಯು ಮಾಲಿನ್ಯದ ಕಾರಣದಿಂದ ಉಂಟಾಗುವ ವಾಯುಮಂಡಲ ಓಜೋನ್ ಬರಿದಾಗುವಿಕೆಯು ಮಾನವನ ಆರೋಗ್ಯವಷ್ಟೇ ಅಲ್ಲದೆ ಭೂಮಿಯ ಪರಿಸರ ವ್ಯವಸ್ಥೆಗಳು ಒಂದು ಅಪಾಯವಾಗಿ ಪರಿಣಮಿಸುತ್ತವೆ ಎಂಬುದನ್ನು ಬಹಳ ಹಿಂದೆಯೇ ಗುರುತಿಸಲಾಗಿದೆ. ಅಂದರೆ ಸೊ ಈ ವಾಯುಮಾಲಿನ್ಯ ಕಾರಣದಿಂದ ಏನು ಓಜೋನ್ ಬರಿದಾಗ್ತಾ ಇದೆ, ಓಕೆ, ಅದು ಮಾನವನ ಆರೋಗ್ಯದ ಮೇಲಷ್ಟೇ ಅಲ್ಲದೆ ಭೂಮಿಯ ಪರಿಸರ ವ್ಯವಸ್ಥೆಯ ಮೇಲೂ ಕೂಡ ಪರಿಣಾಮವನ್ನು ಬೀರ್ತಾ ಇದೆ ಅಂತ ಬಹಳ ಹಿಂದೆಯೇ ಗುರುತಿಸಲಾಗಿದೆ. ಸೊ ಈಗ ಅದನ್ನು ನಾವು ಯಾವ ರೀತಿ ಟ್ರಾನ್ಸ್ಲೇಷನ್ನ ಮಾಡೋಣ ನೋಡೋಣ. ಸೊ ಬಹಳ ಹಿಂದೆ ಗುರುತಿಸಲಾಗಿದೆ ಅನ್ನೋದರಿಂದನೇ ಸ್ಟಾರ್ಟ್ ಮಾಡೋಣ. ಇಟ್ ಹ್ಯಾಸ್ ಲಾಂಗ್ ಬೀನ್ ರೆಕಗ್ನೈಸ್ಡ್. ಸೊ ಇಲ್ಲಿ ಹ್ಯಾಸ್ ಅನ್ನೋ ವರ್ಡನ್ನು ಯೂಸ್ ಮಾಡಿದ್ವಿ. ಓಕೆ, ಸೊ ಟೆನ್ಸಸ್ಸನ್ನು ನೀವು ಓದುವಾಗ ಓಕೆ ಹ್ಯಾಸ್ ಯಾವಾಗ ಯೂಸ್ ಮಾಡಬೇಕು, ಹ್ಯಾಡ್ ಯಾವಾಗ ಯೂಸ್ ಮಾಡಬೇಕು, ವಾಸ್ ಯಾವಾಗ ಯೂಸ್ ಮಾಡಬೇಕು, ಈಸ್ ಯಾವಾಗ ಯೂಸ್ ಮಾಡಬೇಕು, ಹ್ಯಾಸ್ ಬೀನ್ ಯಾವಾಗ ಯೂಸ್ ಮಾಡಬೇಕು, ಹ್ಯಾಡ್ ಬೀನ್ ಯಾವಾಗ ಯೂಸ್ ಮಾಡಬೇಕು, ಓಕೆ, ಕುಡ್ ಯಾವಾಗ ಯೂಸ್ ಮಾಡಬೇಕು, ವುಡ್ ಯಾವಾಗ ಯೂಸ್ ಮಾಡಬೇಕು, ಮೈಟ್ ಯಾವಾಗ ಯೂಸ್ ಮಾಡಬೇಕು. ಸೊ ಇವೆಲ್ಲವುದನ್ನು ತಿಳ್ಕೊಳ್ಳೋದನ್ನು ಕೂಡ ಅಗತ್ಯ. ಓಕೆ, ಸೊ ಇಟ್ ಹ್ಯಾಸ್ ಲಾಂಗ್ ಬೀನ್ ರೆಕಗ್ನೈಸ್ಡ್ ಅಂದರೆ ಗುರುತಿಸಲಾಗಿದೆ ದ್ಯಾಟ್ ಅಟ್ಮಾಸ್ಫೆರಿಕ್ ಓಜೋನ್ ಡಿಪ್ಲೀಷನ್ ಡ್ಯೂ ಟು ಏರ್ ಪೊಲ್ಯೂಷನ್ ಕ್ಯಾನ್ ಪೋಸ್ ಎ ಥ್ರೀಟ್ ಟು ಹ್ಯೂಮನ್ ಹೆಲ್ತ್ ಆ್ಯಂಡ್ ಟು ಅರ್ತ್ಸ್ ಎಕೋಸಿಸ್ಟಮ್. ಅಂದರೆ ಓಜೋನ್ ಬರಿದಾಗುವಿಕೆ, ಓಕೆ, ಅದನ್ನೇ ನಾವು ಇಂಗ್ಲೀಷ್ನಲ್ಲಿ ಓಜೋನ್ ಡಿಪ್ಲೀಷನ್ ಅಂತ ಕರಿತೀವಿ. ಸೊ ಇದನ್ನು ನೀವು ಸೊ ಕರೆಂಟ್ ಅಫೇರ್ಸಲ್ಲಿ ಓದಿರ್ತೀರ ಅಥವಾ ಪರಿಸರ ಅಧ್ಯಯನ ಪುಸ್ತಕದಲ್ಲೂ ಕೂಡ ಓದಿರ್ತೀರ. ಓಕೆ, ಸೊ ಇದನ್ನು ನಾವು ಈ ರೀತಿಯಾಗಿ ಟ್ರಾನ್ಸ್ಲೇಷನನ್ನು ಮಾಡ್ಬೋದು. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ವಾಹನಗಳಲ್ಲಿ, ವಿದ್ಯುತ್ ಸ್ಥಾವರಗಳಲ್ಲಿ ಹಾಗೂ ಬಗೆ ಬಗೆಯ ಕೈಗಾರಿಕಾ ಪ್ರಕ್ರಿಯೆಗಳಲ್ಲಿ ಪಳೆಯುಳಿಕೆ ಇಂಧನಗಳನ್ನು ಉರಿಸುವುದು ಇವೇ ಮೊದಲಾದ ಮಾನವ ಚಟುವಟಿಕೆಗಳೂ ಸಹ ಗಣನೀಯ ಪ್ರಮಾಣದಲ್ಲಿ ಧೂಳನ್ನು ಉತ್ಪತ್ತಿ ಮಾಡುತ್ತವೆ. ಸೊ ಅಂದರೆ ಈ ಡಸ್ಟ್ ಏನು ಉತ್ಪತ್ತಿ ಮಾಡ್ತಾ ಇದೆ ಅದರ ಕಾರಣಗಳನ್ನು ಇಲ್ಲಿ ಹೇಳಿದ್ದಾರೆ. ವಾಹನಗಳಲ್ಲಿ, ವಿದ್ಯುತ್ ಸ್ಥಾವರಗಳಲ್ಲಿ ಹಾಗೂ ಬಗೆ ಬಗೆಯ ಕೈಗಾರಿಕಾ ಪ್ರಕ್ರಿಯೆಗಳಲ್ಲಿ ಪಳೆಯುಳಿಕೆ ಇಂಧನಗಳನ್ನು ನಾವು ಏನು ಉರಿಸ್ತೇವೆ, ಸೊ ಇದೇ ರೀತಿಯ ಮಾನವನ ಚಟುವಟಿಕೆಗಳು ಸೊ ಈ ಗಣನೀಯ ಪ್ರಮಾಣದಲ್ಲಿ ಧೂಳು ಉತ್ಪಾದನೆಗೆ ಕಾರಣ ಆಗಿವೆ ಅಂತ ಇದರ ಅರ್ಥ. ಸೊ ಇದನ್ನು ನಾವೀಗ ಟ್ರಾನ್ಸ್ಲೇಷನ್ ಮಾಡ್ತಾ ಹೋಗೋಣ. ಸೊ ಮೊದಲೇದಾಗಿ ಹ್ಯೂಮನ್ ಆ್ಯಕ್ಟಿವಿಟೀಸ್ ಅಂದರೆ ಮಾನವನ ಚಟುವಟಿಕೆಗಳು. ಬರ್ನಿಂಗ್ ಫಾಸಿಲ್ ಫ್ಯೂಯಲ್ಸ್ ಅಂದರೆ ಪಳೆಯುಳಿಕೆ ಇಂಧನ. ಫಾಸಿಲ್ ಫ್ಯೂಯಲ್ಸ್ ಅಂದರೆ ಪಳೆಯುಳಿಕೆ ಇಂಧನಗಳು, ಅವುಗಳನ್ನು ಉರಿಸುವುದು ಅಂದರೆ ಬರ್ನಿಂಗ್. ಆಟೋಮೊಬೈಲ್ಸ್ ಅಂದರೆ ವಾಹನಗಳಲ್ಲಿ, ಪವರ್ ಪ್ಲ್ಯಾಂಟ್ಸ್ ಅಂದರೆ ಕೈಗಾರಿಕೆಗಳಲ್ಲಿ, ಓಕೆ, ಪವರ್ ಪ್ಲ್ಯಾಂಟ್ಸ್ ಅಂದರೆ ವಿದ್ಯುತ್ ಸ್ಥಾವರಗಳಲ್ಲಿ, ಓಕೆ, ಕೈಗಾರಿಕಾ ಪ್ರಕ್ರಿಯೆಗಳಲ್ಲಿ ಅಂದರೆ ಇಂಡಸ್ಟ್ರಿಯಲ್ ಪ್ರೊಸೆಸಸ್ಗಳಲ್ಲಿ. ಓಕೆ, ಸೊ ಈ ಕೀವರ್ಡ್ಸನ್ನು ನೀವು ಇದನ್ನು ಮಾಡ್ಬೋದು. ಇನ್ನು ಧೂಳು ಅಂದರೆ ಡಸ್ಟ್ ಅಂತ ನೀವು ಕಾಮನ್ ಆಗಿ ಯೂಸ್ ಮಾಡ್ಕೋಬೋದು. ಸೊ ಇದನ್ನು ಈಗ ನಾವು ಟ್ರಾನ್ಸ್ಲೇಷನ್ ಮಾಡಿದಾಗ ಹ್ಯೂಮನ್ ಆ್ಯಕ್ಟಿವಿಟೀಸ್ ಸಚ್ ಆ್ಯಸ್ ಬರ್ನಿಂಗ್ ಫಾಸಿಲ್ ಫ್ಯೂಯಲ್ಸ್ ಇನ್ ಆಟೋಮೊಬೈಲ್ಸ್, ಪವರ್ ಪ್ಲ್ಯಾಂಟ್ಸ್ ಆ್ಯಂಡ್ ವೇರಿಯಸ್ ಇಂಡಸ್ಟ್ರಿಯಲ್ ಪ್ರೊಸೆಸಸ್ ಆಲ್ಸೋ ಪ್ರೊಡ್ಯೂಸ್ ಸಬ್ಸ್ಟೆನ್ಷಿಯಲ್ ಅಮೌಂಟ್ಸ್ ಆಫ್ ಡಸ್ಟ್. ಓಕೆ, ಸಬ್ಸ್ಟೆನ್ಷಿಯಲ್ ಅನ್ನೋ ವರ್ಡ್ನ ಅರ್ಥ ಏನಂದರೆ ಗಣನೀಯವಾಗಿ ಅಥವಾ ಗಣನೀಯ ಪ್ರಮಾಣದಲ್ಲಿ ಅಂತ ಅರ್ಥ. ಓಕೆ, ಹಾಗಾದರೆ ಮುಂದಿನ ಸೆಂಟೆನ್ಸ್ ಏನು? ಇಡೀ ಭೂಮಂಡಲವನ್ನೇ ಸರಾಸರಿಯಾಗಿ ಪರಿಗಣಿಸುವುದಾದರೆ ಮಾನವ ಚಟುವಟಿಕೆಗಳ ಕಾರಣದಿಂದ ಸೃಷ್ಟಿಸಲ್ಪಟ್ಟ ಮಾನವಜನ್ಯ ಧೂಳು ಪ್ರಸ್ತುತ ನಮ್ಮ ವಾತಾವರಣದಲ್ಲಿರುವ ಧೂಳಿನ ಒಟ್ಟು ಪ್ರಮಾಣದ 10% ಭಾಗವನ್ನು ಆಕ್ರಮಿಸಿಕೊಳ್ಳುತ್ತದೆ. ಸೊ ಇಡೀ ನಾವು ಭೂಮಿಯನ್ನು ಗಮನಿಸಿದಾಗ ಸೊ ಈ ಮಾನವ ಚಟುವಟಿಕೆ ಕಾರಣದಿಂದ ಏನು ಧೂಳು ಸೃಷ್ಟಿಯಾಗೈತಿ, ಓಕೆ, ಸೊ ಪ್ರೆಸೆಂಟ್ ನಮ್ಮ ಭೂಮಿಯಲ್ಲಿ ಕಂಡುಬರುವಂಥ ಒಟ್ಟು ಧೂಳಿನ ಪ್ರಮಾಣದ 10% ಭಾಗ ಸೊ ಈ ಮಾನವನ ಕಾರಣದಿಂದ ಉಂಟಾದ ಧೂಳು ಆಗಿದೆ. ಸೊ ಅದನ್ನು ನಾವೀಗ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು. ಇಫ್ ದ ಎವರೇಜ್ ಆಫ್ ದ ಹೋಲ್ ಅರ್ತ್ ವಾಸ್ ಟೇಕನ್ ಇನ್ ಟು ಅಕೌಂಟ್ ಅಂದರೆ ಇಡೀ ಭೂಮಂಡಲವನ್ನೇ ಸರಾಸರಿಯಾಗಿ ಪರಿಗಣಿಸುವುದಾದರೆ ಅದನ್ನು ನಾವು ಇಫ್ ದ ಎವರೇಜ್ ಆಫ್ ದ ಹೋಲ್ ಅರ್ತ್ ವಾಸ್ ಟೇಕನ್ ಇನ್ ಟು ಅಕೌಂಟ್ ಆಂಥ್ರೋಪೊಜೆನಿಕ್ ಡಸ್ಟ್ ಅಂದರೆ ಮಾನವಜನ್ಯ ಧೂಳು. ಸೊ ಮಾನವಜನ್ಯ ಅನ್ನೋ ವರ್ಡ್ಗೆ ಪರ್ಟಿಕ್ಯುಲರ್ ವರ್ಡ್ ಇದೆ ಇಂಗ್ಲೀಷ್ನಲ್ಲಿ ಆಂಥ್ರೋಪೊಜೆನಿಕ್. ಸೊ ಆಂಥ್ರೋಪೊಜೆನಿಕ್ ಡಸ್ಟ್ ಡ್ಯೂ ಟು ಹ್ಯೂಮನ್ ಆ್ಯಕ್ಟಿವಿಟೀಸ್ ಅಂದರೆ ಮಾನವನ ಪ್ರಕ್ರಿಯೆಗಳಿಂದ ವುಡ್ ಅಕ್ಯುಪೈ 10% ಆಫ್ ದ ಡಸ್ಟ್ ಕರೆಂಟ್ಲಿ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್. ಓಕೆ, ಸೊ ವಾಯುವಿನಲ್ಲಿನ ಸೂಕ್ಷ್ಮ ಕಣಗಳಲ್ಲಿನ ಮಟ್ಟವು ಹೆಚ್ಚುತ್ತಿರುವ ಹೃದ್ರೋಗ, ಶ್ವಾಸಕೋಶದ ಕಾರ್ಯಕ್ಷಮತೆಯಲ್ಲಿ ವ್ಯತ್ಯಾಸ ಉಂಟಾಗುವುದು ಮತ್ತು
ಶ್ವಾಸಕೋಶದ ಕ್ಯಾನ್ಸರ್ಗಳಂತಹ ಅಪಾಯಗಳಿಗೆ ಕಾರಣ ಆಗುತ್ತೆ. ಅಂದರೆ ಸೂಕ್ಷ್ಮ ಕಣಗಳಲ್ಲಿನ ಮಟ್ಟ ಏನು ಹೆಚ್ಚಾಗ್ತಾ ಇದೆ ಅಥವಾ ಪರ್ಟಿಕ್ಯುಲರ್ ಮ್ಯಾಟರ್ಸ್ ಅಥವಾ ಮೈಕ್ರೋ ಪಾರ್ಟಿಕಲ್ಸ್ ಏನು ಹೆಚ್ಚಾಗ್ತಾ ಇದೆ ವಾತಾವರಣದಲ್ಲಿ ಅದು ಹೃದಯ ಸಂಬಂಧಿ ಕಾಯಿಲೆಗಳಿಗೆ, ಶ್ವಾಸಕೋಶ ಕಾರ್ಯಕ್ಷಮತೆಯಲ್ಲಿ ವ್ಯತ್ಯಾಸ ಉಂಟಾಗೋಕ್ಕೆ ಮತ್ತು ಶ್ವಾಸಕೋಶದ ಕ್ಯಾನ್ಸರ್ನಂತಹ ಅಪಾಯಗಳಿಗೆ ಕಾರಣ ಆಗುತ್ತೆ. ಸೊ ಇದನ್ನಾಗಿ ನಾವು ಟ್ರಾನ್ಸ್ಲೇಟ್ ಮಾಡಬೇಕು. ಇನ್ಕ್ರೀಸ್ಡ್ ಲೆವೆಲ್ಸ್ ಆಫ್ ಮೈಕ್ರೋ ಪಾರ್ಟಿಕಲ್ಸ್ ಇನ್ ದ ಏರ್ ಕ್ಯಾನ್ ಲೀಡ್ ಟು ಇನ್ಕ್ರೀಸ್ಡ್ ಲಂಗ್ ಡಿಸ್ಫಂಕ್ಷನ್. ಅಂದರೆ ಕಾರ್ಯಕ್ಷಮತೆ ಅಥವಾ ಕಾರ್ಯ ಮಾಡದೇ ಇರೋ ವ್ಯವಸ್ಥೆಯನ್ನು ಇನ್ಕ್ರೀಸ್ ಮಾಡುತ್ತೆ. ಆ್ಯಂಡ್ ರಿಸ್ಕ್ ಫಾರ್ ಲಂಗ್ ಕ್ಯಾನ್ಸರ್, ಅಂದರೆ ಶ್ವಾಸಕೋಶದ ಕ್ಯಾನ್ಸರ್ಗೂ ಕೂಡ, ಶ್ವಾಸಕೋಶದ ಕ್ಯಾನ್ಸರ್ನ ಅಪಾಯಕ್ಕೂ ಕೂಡ ಕಾರಣ ಆಗುತ್ತೆ. ಅದರ ಜೊತೆಗೆ ಕ್ಯಾನ್ ಲೀಡ್ ಟು ಹಾರ್ಟ್ ರಿಲೇಟೆಡ್ ಡಿಸೀಸಸ್ ಅನ್ನೋ ಒಂದು ವರ್ಡನ್ನು ಕೂಡ ಇಲ್ಲಿ ಸೇರಿಸಿ. ಯಾಕಂದರೆ ಹೃದ್ರೋಗ ಅಂತ ಕೊಟ್ಟಿದ್ದಾರೆ. ಹೃದ್ರೋಗ ಅಂದರೆ ಸೊ ಹೃದಯ ಸಂಬಂಧಿ ಕಾಯಿಲೆಗಳು. ಸೊ ಹಾರ್ಟ್ ರಿಲೇಟೆಡ್ ಡಿಸೀಸಸ್. ಸೊ ಪರ್ಟಿಕ್ಯುಲರ್ ವರ್ಡ್ ಅಂತ ಇರುತ್ತೆ. ಸೊ ಹಾರ್ಟ್ ರಿಲೇಟೆಡ್ ಡಿಸೀಸಸ್ಗೆ ಪರ್ಟಿಕ್ಯುಲರ್ಲಿ ಒಂದು ವರ್ಡ್ ಇರುತ್ತೆ. ಸೊ ಅದು ಗೊತ್ತಿದ್ದರೆ ನೀವು ಅದನ್ನೇ ಬಳಸ್ಬೋದು. ಗೊತ್ತಿಲ್ಲ ಅಂದರೆ ಈ ಥರ ನೀವು ಇಂಡೈರೆಕ್ಟಾಗೂ ಕೂಡ ಬಳಕೆ ಮಾಡ್ಬೋದು, ಹಾರ್ಟ್ ರಿಲೇಟೆಡ್ ಡಿಸೀಸಸ್ ಅಂತ. ಓಕೆ, ಸೊ ಇದು ಟ್ರಾನ್ಸ್ಲೇಷನನ್ನು ಈಗ ನಾವು ಕಂಪ್ಲೀಟಾಗಿ ಮಾಡಿದ್ದೀವಿ. ಇದೇ ಆಧಾರದ ಮೇಲೆ ನೀವೇನು ಮಾಡಿ ಅಂದರೆ, ಸೊ ನಾ ಹೇಳಿದಾಗೆ ಸೊ ಮೊದಲಿಂದನೂ ನೀವು ಎಲ್ಲವನ್ನು ಫಾಲೋ ಮಾಡಿ. ಸೊ ಇದು ನೀವು ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಏನೇನು ಅವಶ್ಯಕತೆಗಳಿದ್ದಾವೆ ಮೊದಲು ಅದರ ಮೇಲೆ ಗಮನವನ್ನು ಕೊಡಿ. ಆಮೇಲೆ ನೀವೇನು ಮಾಡಿ ಟ್ರಾನ್ಸ್ಲೇಷನ್ನ ಪ್ರಾಕ್ಟೀಸ್ ಮಾಡೋದನ್ನು ಸ್ಟಾರ್ಟ್ ಮಾಡಿ. ಓಕೆ, ಸೊ ಮುಂದಿನ ಎಕ್ಸಾಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಓಕೆ.